ಜಯ ಜಯತು ಮಂಗಲ ಸ್ವರೂಪನೇ ಜಯ ಜಯತು ಮಂಗಲ ಸ್ವರೂಪನೇ ಜಯತು ಜಯ ಹೇ ಸುಮುಖನೇ ಜಯತು ಜಯ ಹೇ ಸುಮುಖನೇ ಜಯತು ಜಯ ಕಲ್ಮಷ ವಿದೂರನೇ ಜಯತು ಜಯ ಕಲ್ಮಷ ವಿದೂರನೇ ಜಯತು ಜಯ ಹೇ ರಂಬನೇ ಜಯತು ಜಯತು ಇಷ್ಟವನು ನಮಗೀತು ಪೊರೆವೋತ್ಕೃಷ್ಟ ವಾರಣವದನನೇ ಇಷ್ಟವನು ನಮಗೀತು ಪೊರೆವೋತ್ಕೃಷ್ಟ ವಾರಣವದನನೇ ತುಷ್ಟನಾಗುತ್ತ ಕಾಯಬೇಕು ಸಮಷ್ಟಿಯಲ್ಲಿ ಪ್ರಖ್ಯಾತನೇ ಇಷ್ಟವನು ನಮಗಿತ್ತು ಪೊರೆವೋತ್ಕೃಷ್ಟ ವಾರಣವದನನೇ ತುಷ್ಟನಾಗುತ್ತ ಕಾಯಬೇಕು ಸಮಷ್ಟಿಯಲ್ಲಿ ಪ್ರಖ್ಯಾತನೇ ಬಟ್ಟೆ ಗಣಪ ಓಷಧೀಯಗಿ ಶಾಪವೀತಿಗ ಪಾಶ ಅಂಕುಶಧಾರನೆ ದೋಷವಾದ ಗದರದಿ ನೀಡೈ ಭೇಷಜವ ನಿನಗೊಂದನೆ ದೋಷದಿಂದ ಬೇಷಜೇವ ನಿನಗೊಂದನೆ ದೋಷದಿಂದ ಎಲ್ಲರಿಗೂ ನಮಸ್ಕಾರ. ಅನಭಿಷಿಕ್ತ ಏಕವ್ಯಕ್ತಿ ತಾಳಮದ್ದಲೆಗೆ ಎಲ್ಲರಿಗೂ ಸ್ವಾಗತ. ಇದು ದುರ್ಯೋಧನನ ಸ್ವಗತ. 18ನೇ ದಿನದ ಯುದ್ಧದಲ್ಲಿ ಎಲ್ಲರೂ ಮುಗಿದು ಹೋದಾಗ ತಾನೊಬ್ಬನೇ ಉಳಿದೆ ಎಂದಾಗ ಕುರುಕ್ಷೇತ್ರದಿಂದಾಚೆ ಉಳಿದುಕೊಳ್ಳಬೇಕು ಎಂಬ ಹಂಬಲದಿಂದ ದ್ವೈಪಾಯನ ಸರೋವರದತ್ತ ತೆರಳುತ್ತಿರುವಂತಹ ದುರ್ಯೋಧನ ತನ್ನ ಮಾತನ್ನು ಆರಂಭಿಸುತ್ತಾನೆ. ಮೊದಲ ಬಾರಿ ಬದುಕಿನಲ್ಲಿ ಒಂಟಿಯಾದ ಅವನು ತನ್ನ ಬದುಕನ್ನು ಹಿಂತಿರುಗಿ ನೋಡಿದಾಗ ಹೇಗಿರುತ್ತದೆ ಎನ್ನುವುದೇ ಅನಭಿಷಿಕ್ತ. ಕವಿಗಳ ಹೊಂದಣಿಗೆ ಬಲ ಬಂದು ಬೇಳುವೆ ನೀ ಕಥಾಮೃತವ ಮರುತ ಸಂಭವ ನಿಲ್ತು ಮೂದಲಿಸಿ ಬರುತ್ತಿರಲು ಮರುತ ಸಂಭವ ನಿಲ್ತು
ಭಯದೊಳ್ಳುತ್ತಿ ಮರುಕಿ ಸರಿದ ನಿದ್ರೆ ದಿಶ ಮುಖನಾಗಿ ಕಣ್ಣನೊಳಗೆ ಸರಿದ ಇಂದ್ರಾದಿಶ ಮುಖನಾಗಿ ಕಣ್ಣನೊಳಗೆ ಜರುಗಿತಾನೆ ಕಾಂಗಿಯಾಗಿ ಕೂಗಿ ಹೇಳುತ್ತಿದ್ದಾನೆ ಭೀಮ, ಎಲ್ಲೇ ದುರ್ಯೋಧನ ಅಂತ ಕೂಗಿ ಕರೆಯುತ್ತಿದ್ದಾನೆ, ಹುಡುಕುತ್ತಿದ್ದಾನೆ ನನ್ನನ್ನು. 100 ಕೌರವರಲ್ಲಿ ಉಳಿದವನು ನಾನೊಬ್ಬನೇ. ನನ್ನೊಬ್ಬನನ್ನು ಮುಗಿಸಿದರೆ ಅವನ ಪ್ರತಿಜ್ಞೆ ಮುಗಿಯುತ್ತದೆ ಎಂಬ ಹಂಬಲ, 17 ದಿನಗಳ ಯುದ್ಧದಲ್ಲಿ ಪ್ರತಿ ಕ್ಷಣದಲ್ಲಿಯೂ ಗೆದ್ದೆವೆಂಬ ಹಮ್ಮು ನನ್ನನ್ನು ಹುಡುಕಿ ಬರುತ್ತಿದ್ದಾರೆ. ಎಲ್ಲಿ ಹೋಗಲಿ, ಹೇಗೆ ಅಡಗಲಿ? ಏಕಾಂಗಿಯಾಗಿ ಬಿಟ್ಟೆ ನಾನು. ನನ್ನ ಬದುಕಿನಲ್ಲಿ ಮೊಟ್ಟ ಮೊದಲ ಬಾರಿ ನಾನೊಬ್ಬನೇ ಅಂತ ಅನ್ನಿಸುತ್ತಿದೆ ನನಗೆ. ಮಾತೆತ್ತಿದರೆ ಸಾಮ್ರಾಟ ಸಾಮ್ರಾಟ ಅಂತ ಮಾತಾಡಿಸುವ 100 ಜನರ ಮಧ್ಯೆ ಬೆಳೆದ ನಾನು ಇಂದು ಒಬ್ಬನೇ ಆಗಿದ್ದೇನೆ. ಹೇಗಿರಲಿ? ಎಂತಹ ಭಯ ಅದು! ಜೀವ ಭಯ ಎನ್ನುವುದು ಇಷ್ಟು ದೊಡ್ಡದಿರುತ್ತದೆ ಅಂತ ಇಂದು ನನಗನ್ನಿಸುತ್ತಿದೆ. ಎಷ್ಟು ಜನರನ್ನು ಬೆದರಿಸಿದ್ದೇನೆ. ಇದೇ ಭೀಮನಿಗೆ ನಾನು ವಿಷ ಉಣ್ಣಿಸಿ ಸಾವಿಗೆ ನೂಕಿದ್ದೆನಲ್ಲ. ಆದರೂ ಎದ್ದು ಬಂದ. ನನ್ನ ಪ್ರಯತ್ನಕ್ಕೆ ಸೋಲಾಯಿತು. ಅಲ್ಲ, ಅವರು ಸಾವನ್ನೂ ಗೆದ್ದು ಬಂದರು. ಮನೆಗೇ ಬೆಂಕಿ ಇಡಬೇಕೆಂದು ಬಯಸಿದರೆ ಅಲ್ಲಿಯೂ ತಪ್ಪಿಕೊಂಡರು. ಬೇರೆಯವರ ಸಾವನ್ನು ಅದೆಷ್ಟು ಬಾರಿ ನಾನು ನೆನೆದಿದ್ದೇನೆ. ಯಾರೆಲ್ಲರ ಸಾವಿಗೆ ಸಂಯೋಜನೆ ಮಾಡಿದ್ದೇನೆ, ಯೋಜನೆ ಮಾಡಿದ್ದೇನೆ. ಇಷ್ಟು ದಿನಗಳ ಯುದ್ಧದಲ್ಲಿ ನನಗಾಗಿಯೇ ಅದೆಷ್ಟು ಜನ ಸತ್ತಿದ್ದಾರೆ. ಆದರೆ ನನಗೀಗ ಜೀವ ಭಯ. ಆ ಭೀಮನನ್ನು ಅಟ್ಟಿಕೊಂಡು ಬರುತ್ತಿದ್ದಾನೆ. ಒಬ್ಬನೇ ಇರುವುದೆಂದರೆ ಇಷ್ಟು ಕಷ್ಟವೇ, ಇಷ್ಟು ಭಯವೇ? ನನಗೆ ತಿಳಿದಿರಲಿಲ್ಲ. ಅದೆಷ್ಟು ಧೈರ್ಯ ಬೇಕು ಬದುಕನ್ನು ಎದುರಿಸುವುದಕ್ಕೆ. ಆ ಧರ್ಮರಾಯ ತನ್ನ ತಮ್ಮಂದಿರೆಲ್ಲರೂ ಸತ್ತು ಬಿದ್ದಾಗ ನಿಶ್ಚಿಂತೆಯಿಂದ ಯಕ್ಷ ಪ್ರಶ್ನೆಗೆ ಉತ್ತರ ಕೊಟ್ಟನಂತೆ. ಏನು ಧೈರ್ಯ ಅದು! ಆಗ ಸುದ್ದಿ ಕೇಳಿದಾಗ ನಮಗೆ ಪ್ರಶ್ನೋತ್ತರಗಳು ಮಾತ್ರವೇ ತಿಳಿದಿದ್ದವು. ಈಗ ಹಾಗಲ್ಲ. ಆ ಸಂದರ್ಭದಲ್ಲಿ ಯುಧಿಷ್ಠಿರ ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಲುವವನು. ಈ ಯುದ್ಧಕ್ಕೆ ಅಂಜುತ್ತಾನೆ ಅಂತಲೇ ನಾನು ನಿರೀಕ್ಷೆ ಮಾಡಿದರೆ ಅಂತೂ ಇಂತೂ ಯುದ್ಧಕ್ಕೆ ಒಪ್ಪಿದ ಎನ್ನುವ ಸುದ್ದಿ ಕೇಳಿದ್ದೆ. ಯುದ್ಧಕ್ಕಲ್ಲ, ಒಬ್ಬನೇ ಇದ್ದಾಗ ಬದುಕರನ್ನು ಎದುರಿಸುವುದಕ್ಕೆ ಎಷ್ಟು ಧೈರ್ಯ ಬೇಕು ಎಂದರೆ ಯುದ್ಧವನ್ನು ಎದುರಿಸುವುದಕ್ಕಿಂತ ಹೆಚ್ಚು ಧೈರ್ಯ ಬೇಕು. ಕಷ್ಟವಾಗ್ತಾ ಇದೆ. ಎಲ್ಲಿ ಸರಿಯಲಿ? ಅದೋ ಪಾಂಡವರು ಬಂದರು ಎಂಬ ಸುದ್ದಿ ಕೇಳಿದೆ. ಎಲ್ಲಿ ಬಂದಿದ್ದಾರೆ? ಪಶ್ಚಿಮ ದಡದಲ್ಲಿ ಉಳಿದುಕೊಂಡಿದ್ದಾರೆ ಅಂತ ಕೇಳಿದಾಗ ಹೋಗಿ ಭೀಷ್ಮಾಚಾರ್ಯರಲ್ಲಿ ಹೇಳಿದೆ, ಬಂದಿದ್ದಾರೆ ಪಾಂಡವರು ಯುದ್ಧಕ್ಕೆ. ಹೇಳಿದಿರಲ್ಲ, ಯುದ್ಧಕ್ಕೆ ಹಿಂಸರಿಯುತ್ತಾರೆ. ಯುದ್ಧಕ್ಕೆ ನಾನೇ ಮೊದಲು ಅಂದುಕೊಂಡರೆ ಇಲ್ಲ ಇಲ್ಲ, ಯುದ್ಧದ ಸಿದ್ಧತೆ ಮಾಡಿದವರವರು. ಬಂದದೋ ಪಶ್ಚಿಮ ತಡಿಯಲ್ಲಿ ಅವರು ಬಿಡಾರ ಹೂಡಿದ್ದಾರೆ ಅಂತ ಹೇಳಿದಾಗ ಭೀಷ್ಮಾಚಾರ್ಯರು ಹೇಳಿದರು, ಅವರೆದ್ದರೆ ಉದಯಿಸುವ ಸೂರ್ಯನನ್ನು ಕಾಣುತ್ತಾರೆ, ನಮಗೆ ಅಸ್ತಮದ ಸೂರ್ಯನೇ ಗತಿಯಲ್ಲವೇ ಮಗನೇ ಅಂತ. ಏನು ಮಾಡೋಣ? ಈಗಲೂ ನನಗೆ ಬೇರೆ ದಿಕ್ಕಿಲ್ಲ. ಪೂರ್ವ ದಿಕ್ಕಿಗೆ ಸರಿದರೆ ಹೇಗೆ? ಈ ಕಡೆಗೇ ಸರಿಯಬೇಕು. ಪಶ್ಚಿಮದತ್ತ ಸರಿದರೆ ಪಾಂಡವರತ್ತ ಸರಿದಂತಾಗುತ್ತದೆ. ಎಲ್ಲಿ ಹೋಗಲಿ ಎಲ್ಲಿ ಹೋಗಲಿ ಅಂತಂದರೆ ಒಬ್ಬನೇ ಇದ್ದಾಗ ನೆನಪಾಗುತ್ತದೆ ಹೇಗಿತ್ತು ಆ ದಿನ. ಈ 18 ದಿನಗಳ ಮೊದಲು ನಾನು ಎಲ್ಲಿದ್ದೆ, ಹೇಗಿದ್ದೆ? ಪೇಳಲೇನದ ಛತ್ರ ಚಾಮರಾದಿಗಳ ಏನೆಲ್ಲ ಪೇಳಲೇನದ ಛತ್ರ ಚಾಮರಾದಿಗಳ
ನುಡದಿಂದ ಹೇಗೆ ನಡೆಯಲಿ? ಕಾಲು ನಡೆಯಲಿ ಹೆಣ್ಣನ ಪರ್ವತ ಕಾಲು ನಡೆಯಲಿ ಹೆಣ್ಣನ ಪರ್ವತವ ಏರಿಳಿದು ಆಳೊಳಗಳನ್ನು ನಡೆ ತಂದ ಪಾಂಡವರು ರಾಜಸೂಯಾಧ್ವರವನ್ನು ಮಾಡುತ್ತಿದ್ದಾರೆ ಎಂಬ ಸುದ್ದಿ ಕೇಳಿದಾಗ ಕಾಲಿನಲ್ಲಿ ಮುಳ್ಳು ಚುಚ್ಚಿದಂತಾಯಿತು, ಹೃದಯಕ್ಕೆ ಶೂಲದಿಂದ ಇರಿದಂತಾಯಿತು. ಸಂಕಲ್ಪ ಏನು? ಪಾಂಡುವಿನ ಸದ್ಗತಿಗಾಗಿ ಅವರು ಮಾಡುತ್ತಿದ್ದಾರೆ. ಬಂದು ಭೀಷ್ಮನಲ್ಲಿ ವಿನಂತಿಸಿದ್ದಾರೆ, ಧೃತರಾಷ್ಟ್ರನು ಆಶೀರ್ವದಿಸಿದ್ದಾನೆ. ಮುಗಿಯಿತಲ್ಲ. ಪಾಂಡುವಿನ ಹೆಸರಿನಲ್ಲಿ ಸಮ್ರಾಟರಾಗಿ ಬಿಟ್ಟರು. ಹಸ್ತಿನಾವತಿಯ ಪರಂಪರೆಯ ಮುಂದೆಯೇ ಪ್ರತಿ ಸಿಂಹಾಸನವನ್ನು ನಿಲ್ಲಿಸುವ ಧೈರ್ಯ ಮಾಡಿದರವರು. ಏನು ಮಾಡಲಿ ಅಂತ ಜೂಜಿಗೆ ಕರೆದು ಅವರ ಇಡೀ ಸಂಪತ್ತನ್ನು ಸೆಳೆದುಕೊಂಡಿದ್ದೆ ನಾನು. ಇಡೀ ಭರತ ವರ್ಷಕ್ಕೆ ನಾನು ಸಮ್ರಾಟನಾಗಿದ್ದೆ. ಅಭಿಷೇಕವಾಗದಿದ್ದರೇನಂತೆ? ಆಳುವ ನನ್ನ ಸಾಮರ್ಥ್ಯಕ್ಕೆ, ಪೌರುಷಕ್ಕೆ ಯಾವುದು ಅಡ್ಡಿ? ಇವರನ್ನು ವನವಾಸ ಕಟ್ಟಿ ಅಜ್ಞಾತವಾಸದ ನಿಬಂಧನೆಯನ್ನು ಒಡ್ಡಿ ನಾನು ಸಮಗ್ರ ಭಾರತವನ್ನು ಆಳುತ್ತಿದ್ದೆ. ಸಾಮ್ರಾಟ ಅಂತ ಕರೆದಾಗ ಓಗುಡುವುದಕ್ಕೆ ಅದೆಷ್ಟು ಹೆಮ್ಮೆ! ಛತ್ರ ಚಾಮರಗಳನ್ನು ಹಿಡಿದವರು ಒಂದೇ ಎರಡೇ ಮನೆಯಲ್ಲಿಯೇ ನಮಗೆ ಹಾದಿ ತೋರಿಸುತ್ತಿದ್ದರು. ಅಂತಹ ಉಪಚಾರದ ಮಧ್ಯೆ, ವೈಭವದ ಮಧ್ಯೆ ಸಂಪತ್ತನ್ನು ಸೂರೆಗೊಂಡು ಬದುಕಿದವನು ನಾನು. ಯಾರೆಲ್ಲ ದಿಗ್ವಿಜಯ ಮಾಡಿದರು? ಭೀಮನು, ಅರ್ಜುನನು, ನಕುಲನು, ಸಹದೇವನು ಒಂದೊಂದು ದಿಕ್ಕಿಗೂ ಹೋಗಿ ದಿಗ್ವಿಜಯ ಮಾಡಿ ತಂದು ಸಂಗ್ರಹಿಸಿದ್ದಾರೆ. ರಾಜಸೂಯಾಧ್ವರದಲ್ಲಿ ಆ ಸಂಪತ್ತನ್ನು ನೋಡಿಕೊಳ್ಳುವಂತಹ ಹೊಣೆಗಾರಿಕೆ ನನಗೇ ಇತ್ತು. ಅದನ್ನು ನೋಡಿ ನನ್ನ ಹೊಟ್ಟೆಯಲ್ಲಿ ಎಂತಹ ಕಲಸು ಮೇಲೋಗರವಾಯಿತು ಎಂದರೆ ಸರಿಯಾಗಿ ಒಂದು ತುತ್ತು ತಿನ್ನುವುದಕ್ಕೆ ನನಗಾಗಲಿಲ್ಲ. ಏನು ಸಂಪತ್ತಿದು, ಏನು ಅಧಿಕಾರ ಇದು, ಏನೈಶ್ವರ್ಯ ಇವರದ್ದು ಅಂತ. ಆಗ ಶಕುನಿ ಮಾಮ ಹೇಳಿದನಲ್ಲ, ಸೆಳೆದಿಟ್ಟುಕೊಂಡೆ ಅವರನ್ನು ವನವಾಸ ಕಟ್ಟಿದೆ ಎಂಬ ಮರುದಿನದಿಂದ ಅಖಂಡ ಭಾರತಕ್ಕೆ ನಾನು ಸಮ್ರಾಟ ಎಂದು ಮೆರೆಯುತ್ತಿದ್ದೆನಲ್ಲ. ಮೊನ್ನೆ ಯುದ್ಧಕ್ಕೆ ಸಿದ್ಧತೆಯಾಗಿದೆ, ಯುದ್ಧ ಪ್ರಾರಂಭವಾಗಬೇಕು ಎನ್ನುವಾಗಲೂ ಕೂಡ ಒಂದಿಬ್ಬರೇ ನನ್ನ ಸಂಗಡ. 11 ಅಕ್ಷೋಹಿಣಿ ಸೈನ್ಯ ಸಣ್ಣದೇ ಅದು. ಶಕುನಿ ಮಾಮ ಹೇಳುತ್ತಿದ್ದ, ಇನ್ನಷ್ಟು ಹೆಣ್ಣುಗಳಿದ್ದರೆ ಮತ್ತಷ್ಟು ಅಕ್ಷೋಹಿಣಿಗಳನ್ನು ನಾವು ಸಂಗ್ರಹಿಸಬಹುದಿತ್ತು. ಹೇಗೆ ಶಲ್ಯನನ್ನು ಹಾದಿಯಲ್ಲಿಯೇ ಹೆಂಡ ಕುಡಿಸಿ ನಮ್ಮತ್ತ ತಂದೆವೋ ಆ ತಂತ್ರವನ್ನು ಮತ್ತಷ್ಟು ಬೆಳೆಸಬಹುದಿತ್ತು ಎಂದು ಸಂಖ್ಯೆಯನ್ನು ಕಂಡೇ ಹೆದರುತ್ತಾರೆ ಅವರು. ಅರಮನೆಯ ಭಂಡಾರ ನಮ್ಮ ಬಳಿಯಲ್ಲಿ, ರಾಜಸೂಯದ ಸಂಗ್ರಹ ನಮ್ಮ ಬಳಿಯಲ್ಲಿ, ಪರಂಪರೆಯ ಹಿರಿದಾದಂತಹ ಭಾವ ನಮ್ಮ ಬಳಿಯಲ್ಲಿ. ಅಜ್ಞಾತವಾಸವನ್ನು ಮುಗಿಸಿ ಉಪಪ್ಲಾವ್ಯದಲ್ಲಿ ಚಪ್ಪರದಲ್ಲಿ ಅಭಿಮನ್ಯುವಿಗೆ ಮದುವೆ ಮಾಡಿದಂತಹ ಪಾಂಡವರಲ್ಲಿ ಎಷ್ಟಿದ್ದೀತು, ಏನಿದ್ದೀತು? ಸೈನಿಕರಿಗೆ ಪರಿಹಾರ ಕೊಡುವುದಕ್ಕವರಲ್ಲ ಆದೀತೆ, ಯುದ್ಧಕ್ಕೆ ಬಂದವರಿಗೆ ಊಟ ನೀಡುವುದಕ್ಕವರಲ್ಲ ಆದೀತೆ ಅಂತ ಎಣಿಸಿದರೆ ಸಂಪತ್ತಲ್ಲ. ಎಲ್ಲರೂ ಪಾಂಡವರಿಗಾಗಿ ದುಡಿದರು. ಎಂತಹ ಆಘಾತವಾಗುತ್ತಿದೆ ನನಗೀಗ. ಎಲ್ಲವನ್ನೂ ಬೀಳುಗೊಟ್ಟು ಯಾಕಾಗಿ? ಈಗಲೂ ಅರಮನೆಗೆ ಹೋದರೆ ಹೊಗಳು ಭಟ್ಟರು ಉಳಿದುಕೊಂಡಿದ್ದಾರೆ, ಛತ್ರ ಚಾಮರ ಸೇವೆಗಳಿಗೆ ಜನ ಇದ್ದಾರೆ. ಆದರೆ ಹಿಡಿಸುತ್ತಿಲ್ಲ, ರುಚಿಸುತ್ತಿಲ್ಲ. ಜೀವ ಭಯ. ಅರಮನೆಯಲ್ಲಿದ್ದರೂ ಒಳಹೊಕ್ಕು ಹೊಡೆಯುತ್ತಾನೆ ಭೀಮ, ಇದು ನನಗೆ ಗೊತ್ತಿದೆ. ಎಷ್ಟು ಒಂಟಿಯಾಗಿ ಬಿಟ್ಟೆ ನಾನು. ನನ್ನ ಕಾಲುಗಳು ಈಗ ಅರಮನೆಯಲ್ಲಿಲ್ಲ. ರಣರಂಗದಲ್ಲಿಯೂ ಧೀರನಾಗಿ ಎದುರಿನವನನ್ನು ಎದುರಿಸು ಎನ್ನುವ ಛಲದಿಂದ ಅಲ್ಲ,
ಕಾಲಿಗೆ ಮೂಳೆ ಕಪ್ಪಿಸಿಕೊಂಡು ರಕ್ತದಲ್ಲದ್ದಿದ ಹಾದಿಯಲ್ಲಿಯೇ ಮತ್ತೆ ಮತ್ತೆ ನಡೆಯುತ್ತಿದ್ದೇನೆ. ಹೆಣನ ಪರ್ವತಗಳನ್ನೇರಿಳಿಯಬೇಕು, ಯಾರೆಲ್ಲರನ್ನೂ ಹತ್ತಿ ಇಳಿಯಬೇಕು. ಭೀಮನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಘಟೋತ್ಕಜನ ಹೆಣದ ಮರೆಯಲ್ಲಿ ಅಡಗಬಹುದೇ ಅಂತೊಂದು ಕ್ಷಣ ವಿಚಾರ ಮಾಡಿದೆ ನಾನು. ಆದರೆ ಘಟೋತ್ಕಚನ ಹೆಣ ಎನ್ನುವುದೇ ನನ್ನನ್ನು ಹೆದರಿಸುತ್ತಿದೆ. ಇವರನ್ನೆಲ್ಲ ನೋಡುತ್ತಾ ನೋಡುತ್ತಾ ಎಲ್ಲಿ ಹೋಗಲಿ ಅಂತ ನೋಡಿದರೆ, ಈಗಲೂ ಯಾರಾದರೂ ಉಳಿದರೋ ನಮ್ಮ ಕಡೆಯಲ್ಲಿ? ಯಾರಿದ್ದಾರೆ? ಧರಣಿ ಪತಿಲಾಲಿಸೆ ಕಾದಕ್ಷೋವಿಣಿಯುಳು ಅರಸ ಕೃತವರು ಮಗೃಬರುಗಳು ಕುರುಸೂನು ಸಹ ನಾಲ್ವರುಳಿದರಿ ಬರೆಯುದ ಕುರುಂದು ಪಾಲಗನ ಸೈನ್ಯಗಳು ಅಕ್ಷೋಹಿಣಿಯನ್ನು ಮೀರಿ ನನ್ನಲ್ಲಿ ಯಾರೆಲ್ಲ ಇದ್ದರು? ಭೀಷ್ಮರು, ದ್ರೋಣರು, ಕೃಪರು, ಅಶ್ವತ್ಥಾಮರು ಒಂದೇ ಎರಡೇ? ಕರ್ಣನಂತಹ ಮಹಾರಥಿಯನ್ನು ಕಟ್ಟಿಕೊಂಡು ಯುದ್ಧಕ್ಕೆ ಬಂದೆ. ಆದರೆ ಇಂದು ಯಾರು ಉಳಿದಿದ್ದಾರೆ? ಇಬ್ಬರು ಚಿರಂಜೀವಿಗಳು, ಒಬ್ಬರು ಕೃಪರು, ಇನ್ನೊಬ್ಬರು ಗುರುಸೂನು ಅಶ್ವತ್ಥಾಮರು, ಮತ್ತೊಬ್ಬ ಯಾದವರಲ್ಲಿದ್ದವನು ಕೃತವರ್ಮ. ನಾಲ್ವರನ್ನು ಬಿಟ್ಟರೆ ಇನ್ನಾರೂ ಉಳಿದಿಲ್ಲ ಅಂದರೆ ಎಂತಹ ಪರಿಸ್ಥಿತಿ ಇದು? ಈಗ ನನಗೆ ನೆನಪಾಗುತ್ತದೆ. ಯುದ್ಧ ಬೇಡ, ಸಂಧಾನವಾಗಲಿ ಎಂದು ಶತಾನಂದರನ್ನು ಕಳುಹಿಸಿದಂತಹ ಧರ್ಮರಾಯನಿಗೆ ಬಾಣದ ಮೊನೆಯಲ್ಲಿಟ್ಟಿದ್ದೇನೆ ಭೂಮಿಯನ್ನು. ಪಾರ್ಥಿವರ್ ಧರಣಿಯಂ ಸೋತ ಮೇಲ್ ಅರಿಗಳಂ ಧುರದೊಳಂ ಜಯಿಸಿಕೊಂಬುದು ಧರ್ಮ ಅಂತ ಧರ್ಮರಾಯನಿಗೆ ಧರ್ಮ ಹೇಳಿದ್ದೆ ನಾನು. ಆದರೆ ಆಗಲೂ ಅವ ಹೇಳಿ ಕಳುಹಿಸಿದ್ದು ಹೇಗೆ? ಖಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣನೈತಃ ಕೃಷ್ಣನನ್ನು ಕಳುಹಿಸಿಕೊಡ್ತಾ ಇದ್ದೇನೆ. ಇನ್ನೂ ಒಂದು ಬಾರಿ ನೀತಿಗಾಗಿ ಪ್ರಯತ್ನ ಮಾಡಬಹುದೇ? ಸಂಧಾನವನ್ನು ಮಾಡಬಹುದೇ? ಅದಕ್ಕಾಗಿಯೇ ಶ್ರೀಕೃಷ್ಣ ಬರ್ತಾ ಇದ್ದಾನೆ ಎನ್ನುವ ಸಂದೇಶವನ್ನು ಕಳುಹಿಸಿದ. ಆಗ ನನಗನ್ನಿಸಿತು, ಬರುವವನು ಯಾರು? ಅವರು ಹೇಳಿದ ಹಾಗೆ ಒಡೆಯ ಲಕ್ಷ್ಮೀರಮಣನೈತಃ. ಅವರ ಪಾಲಿಗೆ ಅವ ಲಕ್ಷ್ಮೀರಮಣನಾದರೆ ಹಸ್ತಿನಾಮತಿಯ ಲಕ್ಷ್ಮಿ ಎಷ್ಟು ದೊಡ್ಡವಳು ಎನ್ನುವುದನ್ನು ಪ್ರಪಂಚಕ್ಕೆ ತಿಳಿಯುವ ಅವಕಾಶ ಅಂತ ತಿಳಿದು ಏನು ಸಭೆ ಮಾಡಿದ್ದೆ ಅವತ್ತು. ಧರಣಿಪತಿ ಕೇಳ ದಿನವನ್ನು ತರಿಸಿ ಆ ದಿನವನ್ನು ತರಿಸಿ ಮರುದಿನದಲ್ಲಿ ಸುಯೋಧನ ಕರೆಸಿದನು ಶತ ಸೋದರರ ಕರ್ಣಾಧೀಶ ಕುನಿಗಳ ವರ ಸಚಿವರತಿ ರಥ ಜಯದ್ರಥ ವರ ಸಚಿವರತಿ ರಥ ಜಯದ್ರಥ ಗುರು ಕೃಪರು ವರ ಭೀಷ್ಮರುಗಳನ್ನು ಪರಮ ಮಿತ್ರ ಸುಪುತ್ರ ಭಾಂತದವರ ಓಲಗಗೆ ಆದಿನವ ಉತ್ತರಿಸಿ ಕೌರವನೋ ಉತ್ತರಿಸುವುದಕ್ಕೆ ಈಗಲೂ ನಮಗೆ ಆಗಲಿಲ್ಲ. ನಮ್ಮ ಬದುಕೇ ಮರುದಿನ ಆಗಿ ಹೋಯಿತಲ್ಲ. ಧರ್ಮರಾಯ ಹುಟ್ಟಿದ ನಿನ್ನೆ ಎಂಬ ಸುದ್ದಿಯನ್ನು ಕೇಳಿದ ಮರುದಿನ ನನ್ನ ತಾಯಿ ಬಸಿರನ್ನು ಹೊಸಕಿಕೊಂಡಳು. ಹುಟ್ಟಿಗೆ ಒಂದು ದಿನ ತಡವಾಯಿತು. ಅಷ್ಟಾಗಲಿಲ್ಲ. ಬದುಕಿನುದ್ದಕ್ಕೂ ನಮ್ಮದು ಮರುದಿನದ ಸಾಹಸವೇ ಆಗಿ ಹೋಯಿತಲ್ಲ. ಇವರನ್ನೆಲ್ಲ ಅಟ್ಟಿ ಅರಗಿನ ಮನೆಯಲ್ಲಿಟ್ಟು ಬೆಂಕಿ ಇಡಬೇಕು ಅಂತ ಬಯಸಿದ ಮುಹೂರ್ತವನ್ನು ನಾವು ನಿಶ್ಚಯಿಸಿದರೆ ಅದರ ಮುನ್ನಾ ದಿನವೇ ಅವರು ಬೆಂಕಿ ಇಟ್ಟು ನಡೆದರು. ಅಲ್ಲಿಯೂ ನಮ್ಮದು ಮರುದಿನದಾಯಿತು. ಏನು ಮಾಡೋಣ? ಕೃಷ್ಣನ ಕೈಯಲ್ಲಿ ಪಾಂಡವರನ್ನು ಹಾಕಿದ್ದಾಳೆ ಕುಂತಿ ಅಂತ ಕೇಳಿದ ದಿನದಿಂದ ನನ್ನ ಮೈಯಲ್ಲಿ ರಕ್ತ ಕುದಿಯುತ್ತಿತ್ತು. ಈ ಕೃಷ್ಣನ ತಂತ್ರವನ್ನು
ನಾನು ಗೆಲ್ಲಬೇಕು, ಏನು ಮಾಡಬೇಕು ಅಂದಾಗ ಬಲರಾಮ ಗುರುಗಳನ್ನು ಬಲವಾಗಿ ಕಟ್ಟಿಕೊಂಡಿದ್ದ ನಾನು ಸುಭದ್ರೆಯನ್ನು ಮದುವೆಯಾಗಬೇಕು ಅಂತ ಬಯಸಿದ್ದೆ. ಬಲರಾಮನು ಒಪ್ಪಿದ್ದ. ನಾವು ಬಾಸಿಂಗ ಕಟ್ಟಿಕೊಂಡು ನಮ್ಮ ದಿಬ್ಬಣ ದ್ವಾರಾವತಿಗೆ ಹೋಗುತ್ತಿದ್ದರೆ ಅಲ್ಲಿಯೂ ತಡವಾಯಿತು. ನಾವು ಹೋಗುವುದು ಒಂದು ದಿನ ತಡವಾಯಿತು. ಮುಂಚಿನ ದಿನವೇ ಅರ್ಜುನನ ರಥ ಹತ್ತಿದಳಂತೆ ಸುಭದ್ರೆ. ಸುದ್ದಿ ಬಂತು. ನಮ್ಮದೆಲ್ಲ ಮರುದಿನವೇ ಆಯಿತಲ್ಲ. ಬದುಕಿನಲ್ಲಿ ಏನು ಮಾಡೋಣ, ಹೇಗೆ ಗೆಲ್ಲೋಣ ಅಂತ ಕ್ಷಣ ಕ್ಷಣಕ್ಕೂ ಆಲೋಚಿಸುವುದು ಯಾವುದೂ ಹುಟ್ಟುವ ದಿನಕ್ಕೆ ಉತ್ತರ. ಯಾರು ಉತ್ತರಾಧಿಕಾರಿ ಭರತಖಂಡಕ್ಕೆ ಹಸ್ತಿನಾವತಿಯಲ್ಲಿ ಚಂದ್ರವಂಶದಲ್ಲಿ ಅಂತ ಕೇಳಿದರೆ ಆ ದಿನಕ್ಕೆ ಉತ್ತರಿಸಬೇಕಿತ್ತು. ಆದರೆ ಕಾಯುವ ಮನಸ್ಸಿಲ್ಲದೆ ಹೋಯಿತು ನನ್ನ ತಾಯಿಗೆ. 101 ಬಿಟ್ಟೆವು. ಒಂದೇ ಆಗಿದ್ದರೆ ಏನಾಗುತ್ತಿದ್ದೆ ನಾನು? ಯಾವ ಭೀಮನನ್ನು ಎದುರಿಸಬಲ್ಲವನಾಗಿದ್ದ? ಈಗ ಹೇಳಿ ಪ್ರಯೋಜನ ಇಲ್ಲ. ಆದರೆ ನಮ್ಮ ಮರುದಿನದ ಪ್ರಯತ್ನದಲ್ಲಿ ಇಂದು ಕೂಡ ನಿನ್ನೆ ಧರ್ಮರಾಯ ನಿಶ್ಚಯಿಸಿದ್ದ, ಕೃಷ್ಣನನ್ನು ಕಳುಹಿದ್ದೇನೆ ಸಂಧಾನವಾಗಲಿ ಅಂತ ನಿರೀಕ್ಷೆ ಮಾಡಿದ್ದ, ಅವನು ನಿಶ್ಚಯಿಸಿದ ಮುಹೂರ್ತವನ್ನು ತಪ್ಪಿಸಿ ಈ ಮರುದಿನ ಇಂದು ಈ ಸಭೆಯನ್ನು ನಾನು ನೆರಹಿದ್ದೇನೆ. ಈಗ ನೆನಪಾಗುತ್ತದೆ ನನಗೆ, ಭರತಖಂಡದಲ್ಲಿ ಯಾರು ರಾಜಕಾರಣಿಗಳು, ಯಾರು ಈ ಪ್ರಭುತ್ವವನ್ನು ನಿರೀಕ್ಷಿಸಿದವರು, ತಂತ್ರವನ್ನು ಗೈದವರು ಅಂತ ಕೇಳಿದರೆ ಕೃಷ್ಣ ಅಂತ ಸಾಮಾನ್ಯರು ಮಾತಾಡುತ್ತಾರೆ. ನನಗನ್ನಿಸುವುದು ಹಾಗಲ್ಲ. ಒಬ್ಬಳು ಕುಂತಿ, ಒಬ್ಬನು ದೃಪದ, ಇವರಿಬ್ಬರೇ ನಿಜವಾದ ರಾಜಕಾರಣಿಗಳು. ಭೀಷ್ಮರ ನೆರಳಿನಲ್ಲಿ ಪಾಂಡವರು ಸುರಕ್ಷಿತ ಅಂತ ತಿಳಿದು ಋಷಿಗಳು ತಂದು ಪಾಂಡವರನ್ನು ಹಸ್ತಿನಾವತಿಯಲ್ಲಿ ಬಿಟ್ಟಾಗ ಭೀಷ್ಮರ ಮೂಗಿನಡಿಯಲ್ಲಿಯೇ ನಾವು ವಿಷ ಹಾಕಿದ್ದೆವು, ಅರಗಿನ ಮನೆಯನ್ನು ಕಟ್ಟಿದ್ದೆವು. ಅಲ್ಲಿಂದ ಕತ್ತಲೆಯಲ್ಲಿ ಓಡಿದ ಅವರು ಎಲ್ಲಿ? ಪಾಂಚಾಲದಲ್ಲಿ ಪ್ರಕಟವಾದರು. ಆ ಸಂದರ್ಭದಲ್ಲಿ ಕುಂತಿ ಹೇಳಿದಳಂತೆ, ನನ್ನೈವರನ್ನು ಕಾಯುವ ಭಾರ ನಿನ್ನದು ಅಂತ ಕೃಷ್ಣನಿಗೆ. ಅವಳದೆಂತಹ ಮುಂಧೋರಣೆ, ಅವಳು ರಾಜಕಾರಣಿ. ಇನ್ನೊಮ್ಮೆ ನಮ್ಮ ಗುರುದಕ್ಷಿಣೆ ಸಂದಿದ್ದೆ ದ್ವೇಷಕ್ಕೆ. ಆ ಸಂದರ್ಭದಲ್ಲಿ ಸೋತು ಸುಣ್ಣವಾದವನು, ದ್ರೋಣರ ಕಾಲು ಕಟ್ಟಿಕೊಂಡವನು ದೃಪದ ಯಜ್ಞ ಮಾಡುತ್ತಾನೆ. ಏನು ನಿಶ್ಚಯ ಅವನದ್ದು? ನನಗೊಂದು ಮಗ ಬೇಕು ದ್ರೋಣನನ್ನು ಮುಗಿಸುವುದಕ್ಕೆ. ಮಗಳು ಹುಟ್ಟಿದರೆ ಅವಳನ್ನು ಯಾರಿಗೆ ಕೊಡಬೇಕು? ತನ್ನನ್ನು ಯಾರು ಸೋಲಿಸಿದನೋ, ಯಾರು ವೀರನಾದವನೋ, ಮುಂದೆ ಭವಿಷ್ಯದಲ್ಲಿ ಬೆಳೆಯಬಲ್ಲವನೋ ಆ ಅರ್ಜುನನಿಗೆ ನನ್ನ ಮಗಳು ಸಲ್ಲಬೇಕು ಅಂತ. ಸೋತವನನ್ನು ಅಳಿಯನನ್ನಾಗಿಸಿಕೊಳ್ಳುವ ಈ ತಂತ್ರದ ಮುಂದೆ ಹಸ್ತಿನಾವತಿಯವರ ಎಲ್ಲ ತಂತ್ರವೂ ಸೋಲಾಯಿತು. ಪರಂಪರೆಯಿಂದ ನಾವು ಬಲ್ಲವರು, ನಮಗೆ ಶುಕ್ರನೀತಿಯೂ ಗೊತ್ತು, ಗುರುನೀತಿಯೂ ಗೊತ್ತು ಅಂತ ಹೇಳುವವರೆಲ್ಲ ನನ್ನ ಸಭೆಯಲ್ಲಿ ಕುಳಿತಿದ್ದಾರೆ. ನೋಡಿ ನೋಡಿ ನನ್ನ ಸಭೆಯಲ್ಲಿ ಯಾರೆಲ್ಲ ಇದ್ದಾರೆ. ಶಾಪಾದಪಿ ಶರಾದಪಿ ಅಂತ ಯಾರನ್ನು ಎದುರಿಸಬಲ್ಲಂತಹ ಗುರುಗಳು ದ್ರೋಣರು ಕುಳಿತಿದ್ದಾರೆ. ಅವರ ಮಗ ಚಿರಂಜೀವಿ, ಗುರುಸೂನು ಅಶ್ವತ್ಥಾಮರಿದ್ದಾರೆ. 14 ಲೋಕಗಳಲ್ಲಿ ಒಂದು ಸಾರೆ ಠೇಂಕಾರವನ್ನು ನುಡಿಸಬಲ್ಲಂತಹ ಮಹಾವಿಲ್ಲಾಳು ಭೀಷ್ಮರು ನನ್ನ ಸಭೆಯಲ್ಲಿದ್ದಾರೆ. ಹಿರಿಯನಾದ ಶಲ್ಯನಿದ್ದಾನೆ, ಮಾವನಾದ ಶಕುನಿ ಇದ್ದಾನೆ, ಭಾವನಾದಂತಹ ಜಯದ್ರಥನಿದ್ದಾನೆ. ಇತ್ತೀಚೆಗಷ್ಟೇ ಅವನು ತಪಸ್ಸು ಮಾಡಿ ಹಿರಿದಾದದ್ದನ್ನು ಸಾಧಿಸಿದ್ದಾನೆ ಎನ್ನುವ ಪ್ರತೀತಿ ಇದೆ. ನನ್ನ ಮಿತ್ರನಾದಂತಹ ಕರ್ಣನಿದ್ದಾನೆ. ವೈಷ್ಣವಿ ಯಾಗ ಮಾಡಿದಾಗ ದಿಗ್ವಿಜಯಗೈದು ಹಸ್ತಿನಾವತಿಯ ಹೆಸರನ್ನು ಭರತ ಭೂಮಿಯಲ್ಲಿ ಪ್ರಸರಿಸಿದಂತಹ ಈ ಕರ್ಣನನ್ನೊಡನಿದ್ದಾನೆ. ನಾನು ಹೇಳಿದ ಮಾತನ್ನು ತಕ್ಷಣದಲ್ಲಿ ಆಚರಿಸಬಲ್ಲಂತಹ ದುಶ್ಯಾಸನನಿದ್ದಾನೆ. ನನ್ನ ಮಾತನ್ನು ಮೀರಲಾಗದ 99 ಮಂದಿ ತಮ್ಮಂದಿರು ನಮ್ಮ ಸಂಗಡ ಕುಳಿತಿದ್ದಾರೆ. ಮಕ್ಕಳು ಮೊಮ್ಮಕ್ಕಳು ಬಂದಿದ್ದಾರೆ. ಈ ಭರತ ವರ್ಷದ ಹಿರಿಯರೆಲ್ಲ ಯಾರೆಲ್ಲ ಅಕ್ಷೋಹಿಣಿ ಸೈನ್ಯದೊಂದಿಗೆ ನನ್ನೊಡನೆ ಇದ್ದಾರೆಯೋ ಅವರೆಲ್ಲ ಸಭೆಯಲ್ಲಿ ಮಂಡಿಸಿದ್ದಾರೆ. ಏನು ನನ್ನ ವೈಭವ!
ತಂದೆಯನ್ನು ಕರೆದುಕೊಂಡು ಬಂದು ಕೂಡಿಸಿದ್ದೇನೆ. ಸಭೆಯಲ್ಲಿ ಏನು ನಡೆಯುತ್ತಿದೆ ಅಂತ ಹೇಳುವುದಕ್ಕೆ ಪಕ್ಕದಲ್ಲಿ ಸಂಜಯನಿದ್ದಾನೆ. ಕೃಷ್ಣನೇ ಬರುತ್ತಿದ್ದಾನೆ ಅಂತಾದರೆ ಹೇಗಿರಬೇಕು? ಹಾಗೆಯೇ ಇಡೀ ಹಸ್ತಿನಾವತಿಯನ್ನು ಸಿಂಗರಿಸಿದ ರೀತಿ ಹೇಗಿದೆ ಅಂದರೆ, ಜನ ಕೃಷ್ಣನನ್ನು ನೋಡಬಾರದು, ನಮ್ಮ ಸಿಂಗಾರವನ್ನು ನೋಡಬೇಕು, ಅರಮನೆಯ ವೈಭವವನ್ನು ನೋಡಬೇಕು. ಈ ಸಭೆಯೂ ಹಾಗೆಯೇ. ಹೇಗಿದೆ ಸಭೆ? ರಸ ಕೇಳೋ ತಿನ್ನದಿ ರಸ ಕೇಳ ಓ ದಿನದಿ ಕುರುಭುವರನ ಒಡ್ಡೋಲಗದ ಘನ ಸಿರಿ ಕುರುಭುವರನ ಒಡ್ಡೋಲಗದ ಘನ ಸಿರಿ ಘನ ಸಿರಿ ಮೆರವ ಸಭೆಗೆ ಸಭೆಯ ನೀತಿಸಿತು. ಧರ್ಮರಾಯನ ನಿರೀಕ್ಷೆಯನ್ನು ತಪ್ಪಿಸಿ ನಿನ್ನೆಯ ಸಭೆಯನ್ನು ಇವತ್ತು ನೆರಹುತ್ತಿದ್ದೇನೆ. ಎಲ್ಲರನ್ನೂ ಸೇರಿಸಿ ಕೂಡಿಸಿದ್ದೇನೆ. ಸಭೆ ಹೇಗಿರಬೇಕು ಅಂತ ಹೇಳಿದರೆ ಹೇಗೆ ಹೇಗೆ ಅಂತ ನಮ್ಮ ಮಂದಿಮಾಗದರು ಸ್ತುತಿಸುತ್ತಿದ್ದಾರೆ. ಸುರಪನ ಸಭೆಯ ನಿಂದಿಸಿತು, ಸರಿಯಾಗಿ ಹೇಳಿದ್ದಾರೆ. ಯಾಕೆ? ಆ ಸುರಪನು ಅರ್ಜುನನ ಪರವಾಗಿರುವವನು. ಎಷ್ಟು ಅಗ್ನಿಗೆ ಅಜೀರ್ಣವಾಯಿತಂತೆ ಲೋಕವನ್ನು ನಂಬಿಸಿದರು. ಅಗ್ನಿಗೆ ಅಜೀರ್ಣವಾದರೆ ಅದಕ್ಕೆ ಔಷಧವಾಗಿ ಖಾಂಡವ ವನದಹನವನ್ನು ಬಯಸಿದನಂತೆ ಅಗ್ನಿ. ಅದನ್ನು ಅವನಿಗೆ ಧಾರೆ ಎರೆದು ನಾನು ರಕ್ಷಿಸುತ್ತೇನೆ ಅಂತ ಬೆಂಕಿ ಕೆಳಗಡೆ ಮಳೆ ಮೇಲ್ಗಡೆ ಮಧ್ಯದಲ್ಲಿ ಬೆಂಕಿಗೆ ಮನೆ ಕಟ್ಟಿದವನು ಯಾರು? ಅರ್ಜುನ. ಹೀಗೆ ಪ್ರಚಾರ ಮಾಡಿದರಲ್ಲ. ಸೋತ ಇಂದ್ರ ಬಂದು ಅರ್ಜುನನಿಗೆ ಕಿರೀಟ ತೊಡಿಸಿ ಕಿರೀಟಿ ಅಂತ ಕರೆದನಂತೆ. ಆ ಇಂದ್ರನ ಸಭೆಗೆ ಸಮನಾಯಿತು ಅಂತ ಹೇಳಿಸಿಕೊಳ್ಳುವುದಕ್ಕೆ ನನಗೆ ಮನಸ್ಸಿಲ್ಲ. ಸುರಪ್ಪನ ಸಭೆಯ ನಿಂದಿಸಿತು, ಸರಿಯಾಗಿ ಹೇಳಿದ್ದಾರೆ. ನಿಂದಿಸುವುದಕ್ಕಾಗಿಯೇ ಮಾಡಿದ ಸಭೆ ಇದು. ಪಾಂಡವರನ್ನು ಅಭಿನಂದಿಸುತ್ತಿದ್ದಾರಲ್ಲವೇ ಜಗತ್ತು? ಅವರು ಧಾರ್ಮಿಕರು, ಅವರು ನೀತಿವಂತರು ಅಂತಲ್ಲವೇ? ಹಸ್ತಿನಾವತಿಯ ಪ್ರಚಾರ ಎಂಥದ್ದು! ಭೀಷ್ಮರು ಅಖಂಡವಾಗಿ ಬ್ರಹ್ಮಚರ್ಯವನ್ನು ಕೈಗೊಂಡರು. ಇಂದಿನಿಂದ ಮುಂದೆ ಈ ಅಧಿಕಾರವನ್ನು ನಾನು ಬಿಟ್ಟಿದ್ದೇನೆ. ಹುಟ್ಟಿದ ಹೆಣ್ಣುಗಳೆಲ್ಲ ನನಗೆ ತಾಯಂದಿರು, ಭಾಗೀರಥಿಗೆ ಸಮ ಅಂತ ಹೇಳಿದರು. ತಂದೆಯ ಮಾತನ್ನು ನಡೆಸುವುದಕ್ಕಾಗಿ, ತಂದೆಯ ಪ್ರೀತಿಯನ್ನು ಬದುಕಿಸುವುದಕ್ಕಾಗಿ, ತಂದೆಗೊಂದು ಮದುವೆ ಮಾಡಿಸುವುದಕ್ಕಾಗಿ ಎಂತಹ ತ್ಯಾಗ ಮಾಡಿದರು. ತಂದೆಯ ಮಾತನ್ನು ನಡೆಸಿದರು ಅಂತ. ತ್ರೇತೆಯಲ್ಲಿ ರಾಮನನ್ನು ಬಿಟ್ಟರೆ ದ್ವಾಪರದಲ್ಲಿ ಭೀಷ್ಮರೇ ತಂದೆಗೆ ಹೀಗೆ ಬೇಕಾದ ಹಾಗೆ ನಡೆದುಕೊಂಡವರು ಎನ್ನುವ ಪ್ರತೀತಿ. ನನ್ನಪ್ಪನ ಹೃದಯದಲ್ಲಿ ಬಗೆದು ನೋಡಿದರೆ ಏನಿದೆ? ನನ್ನ ಮಗನಿಗೆ ಅಧಿಕಾರ, ನನ್ನ ಮಗನಿಗೆ ಅಧಿಕಾರ. ನನ್ನ ತಾಯಿಯ ಕರುಳಿನಲ್ಲಿ ಮಿಡಿದರೆ ಏನಿದೆ? ನನ್ನ ಮಗನಿಗೆ ತಪ್ಪಿತೆ ಅಧಿಕಾರ. ವರ್ಷಗಳಿಂದ ಗರ್ಭವನ್ನು ಹೊತ್ತೆ, ಆದರೆ 9 ತಿಂಗಳಿಗಲ್ಲ, 18 ತಿಂಗಳಿಗಲ್ಲ, 2 ವರ್ಷಗಳ ಕಾಲ ಹೊತ್ತರೂ ಹೆರದೆ ಹೊಟ್ಟೆಯ ಭಾರವನ್ನು ತಾಳಿಕೊಂಡು ನಿಂತ ನನಗೆ ನನ್ನ ಮಗನಿಗೆ ಅಧಿಕಾರ ಅಂತ. ಅಂತಹ ನಾನು ಮಾಡಿದ್ದೇನು? ತಂದೆಯ ಮಾತನ್ನು, ತಾಯಿಯ ಆಶಯವನ್ನು ಈಡೇರಿಸುವುದಕ್ಕಾಗಿ ದುಡಿದೆ. ಆದರೆ ನನ್ನ ಕುರಿತಾಗಿ ಅಂಥ ಮಾತುಂಟೆ? ಇವನು ಅತಿಕ್ರಮಿಸುವವನು, ಆಕ್ರಮಿಸುವವನು ಅಂತಲೇ ಉಂಟಲ್ಲ. ಲೋಕ ತಿಳಿಯುವುದಿಲ್ಲ. ನನಗೆ ನನ್ನ ಭಾವ ಅಂತಲ್ಲ, ನನ್ನ ಅಪ್ಪನ ಸ್ವಭಾವವೇ ನನ್ನದಾಗಿದೆ ಈಗ. ಆದರೂ ಇವರು ಒಪ್ಪುವುದಿಲ್ಲ. ಇಂತಹ ಸಭೆಯನ್ನು ಮಾಡಿ ಯಾರನ್ನು ಕರೆಸಬೇಕು? ಕೃಷ್ಣನನ್ನು ಕರೆಸಬೇಕು. ಈ ಸಭೆಯಲ್ಲಿಯೂ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ದೇನೆ.
ಈ ಕೃಷ್ಣನನ್ನು ನೋಡಿದ ತಕ್ಷಣ ಯಾರಿಗೆ ಏನಾಗುತ್ತದೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಇಲ್ಲದಿದ್ದರೆ ರಾಜಸೂಯಾಧ್ವರದಲ್ಲಿ ನಾವು ಕೂಡ ಶಿಶುಪಾಲನ ಹಿಂದೆ ನಿಲ್ಲುತ್ತಿದ್ದೆವು. ಏನು ಮಾಡೋಣ? ಅಗ್ರಪೂಜೆಗೆ ಶ್ರೀಕೃಷ್ಣನಾಗಲಿ ಅಂತ ಹೇಳಿದ ತಕ್ಷಣ ಅವನು ವಿರೋಧಿಸಿದ ಭೀಷ್ಮಾಚಾರ್ಯರು ನಮ್ಮಜ್ಜ ಹರಿಕೀರ್ತನೆ ಮಾಡಿದರು. ಇವನು ಯಾರಿಗೆ ತಾತ, ಯಾರಿಗೆ ಅಜ್ಜ, ಎಲ್ಲರಿಗಿಂತ ಯಾಕೆ ದೊಡ್ಡವನು ಅಂತ ಪ್ರಾರಂಭಿಸಿದರು. ನಮ್ಮ ಕೈ ಕಟ್ಟಿತು. ಶಿಶುಪಾಲ ಒಂಟಿಯಾಗಿ ಹೋದ. ಅವನನ್ನು ಅರಿದು ಬಿಟ್ಟರು. ಅದಿಲ್ಲವಾದರೆ ರಾಜಸೂಯಾಧ್ವರದಲ್ಲಿಯೇ ನಾವು ಏನೆಲ್ಲವನ್ನೂ ಮಾಡುವುದಕ್ಕೆ ತಂತ್ರವನ್ನು ಯೋಜಿಸಿದವರಾಗಿದ್ದೆವು. ಈಗಲೂ ಈ ಜನ ಮತ್ತೆ ಮತ್ತೆ ಎದ್ದು ಕೃಷ್ಣನನ್ನು ಮಾತಾಡಿಸಬಾರದು. ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ದೇನೆ, ನಿಮ್ಮ ನಿಮ್ಮ ಪೀಠದಲ್ಲಿ ಗಟ್ಟಿಯಾಗಿ ಕುಳಿತುಕೊಳ್ಳಿ, ಏನು ಮಾತಾಡುವುದಿದ್ದರೂ ನಾನು ಮಾತಾಡುತ್ತೇನೆ ಅಂತ. ಓಹೋ, ಬಂದನಲ್ಲ ಕೃಷ್ಣ, ಬರ್ತಾ ಇದ್ದಾನೆ. ಕರೆಯನ್ನು ಕಳುಹಿಸಿದ್ದೆ, ಗೊತ್ತಿತ್ತು ನನಗೆ ವಿದುರನ ಮನೆಯಲ್ಲಿದ್ದವನು ವಿದುರನ ಸಂಗಡ ಬರ್ತಾನೆ ಅಂತ. ಆಹಾ, ಆ ಬರುವ ಚಂದವನ್ನು ನೋಡಿ ನೋಡಿ ನೋಡಿರಿ ಕುಲಹೀನಗಳು, ನೋಡಿರಿ ಕುಲಹೀನಗಳು ಮಾತಾಡಿ ಗೋವಳನ ಟಿವಿಯ, ಮಾತಾಡಿ ಗೋವಳನ ಟಿವಿಯ ನೋಡೋಳರ್ಥವ ನೋಡೋಳರ್ಥವನು ಇವೆನೆಂಬ ಗಾಢದಿಂದ ಪಾಂಡವರ ಕಡೆಯಿಂದ ಬರ್ತಾ ಇರುವಂತಹ ಈ ಸಂಧಿ ವಿಗ್ರಹಿ ಹೇಗೆ ಬರ್ತಾನೆ ಅಂತ ನಿರೀಕ್ಷೆ ಮಾಡಿದರೆ ಎಲ್ಲರ ಮನೆಯನ್ನು ಹೊಕ್ಕು ನನ್ನ ಮನೆಯನ್ನು ಬಿಟ್ಟು ವಿದುರನ ಮನೆಯನ್ನು ಸೇರಿದ ನಿನ್ನೆ. ಯಾಕೆ? ಅಣಕಿಸುವುದಕ್ಕೆ. ಈ ವಿದುರನನ್ನು ಮಂತ್ರಿಸ್ಥಾನದಿಂದ ಆ ಕಡೆಗೆ ಕಳಿಸಿ ಬಹಳ ದಿನವಾಯಿತು. ಈಗಲೂ ನನ್ನಪ್ಪನ ರಾತ್ರಿಯನ್ನು ಕಳೆಯುವುದಕ್ಕೆ ವಿದುರನ ಧ್ವನಿ ಬೇಕಾಗುತ್ತದೆ. ಹಗಲಿನಲ್ಲಿ ನಾವು ಶಕುನಿಯ ಮಾತು ಸಾಕಾಗುತ್ತದೆ. ಈ ಹಳೆಯ ಮಂತ್ರಿಯನ್ನು ಕೂಡಿಕೊಂಡು ಈ ಕೃಷ್ಣ ಬರ್ತಾ ಇದ್ದಾನೆ. ಸಭೆಯಲ್ಲಿ ಪ್ರವೇಶಿಸುವ ಕ್ರಮವೋ ಇದು? ಹೇಗೆ ಬರಬೇಕು? ಏನು ಗಾಂಭೀರ್ಯ ಗೊತ್ತಿಲ್ಲ. ಅರಸು ಮಕ್ಕಳ ಸಭೆಯನ್ನು ಹೊಕ್ಕರಿಯದವನು ಈ ರೀತಿಯಲ್ಲಿ ನಮ್ಮಲ್ಲಿ ಬಂದು ಅಣಕಿಸುತ್ತಾನೆ. ಇದೇನು ಮಹಾಸಭೆ ಅಂತ ಈ ರೀತಿಯಲ್ಲಿ ಇಟ್ಟುಕೊಂಡಿದ್ದಾನೆ. ಇಡೀ ಲಕ್ಷ್ಮೀ ಇಂದು ಈ ಸಭೆಯಲ್ಲಿ ಕುಣಿಯುತ್ತಿದ್ದಾಳೆ ಅಂತಂದರೆ ಲಕ್ಷ್ಮೀರಮಣನಾದನವನು ನಾನಲ್ಲವೇ ಎಂಬ ಸಕ್ಕು ಅವನಿಗೆ. ವಿದುರನ ಬಾಯಿ ಅವನ ಕಿವಿಯಲ್ಲಿ, ಕೃಷ್ಣನ ಕೈ ವಿದುರನ ಹೆಗಲಿನ ಮೇಲೆ ಹೀಗೆ ಬರ್ತಾ ಇದ್ದಾರಲ್ಲ, ಇವರನ್ನು ನಾನು ಮಾತಾಡಿಸಬೇಕು. ಮಾತಾಡಿಸುವುದಿಲ್ಲ ನಾನು. ಮಾತನಾಡಿದ ಎನ್ನುತ್ತ ಮಾತನಾಡಿಸೆ ಎನ್ನುತ್ತ ಕಣಿಕವ್ರಾತವನು ಕುಣಿಸುತ್ತ ಕುಳಿತು ಭೂತಳೇಶನ ಸಭೆಗೆ ದೈತ್ಯ ವಿಘಾತಿ ಬಂದ. ಇಂಥ ಘನಗಂಭೀರವಾದಂತಹ ಸಭೆಯನ್ನು ಮಾಡಿದಾಗಳು ತನ್ನ ಲಾಲಿತ್ಯದಿಂದಲೇ ಬರ್ತಾ ಇದ್ದಾನೆ ಇವ ಅಂತಾದರೆ ಗೋವಳನಲ್ಲದೆ ಅದಕ್ಕಿಂತ ಮೀರಿದವನೇ. ನಿನ್ನೆ ವಿದುರ ಬಂದಾಗಲೂ ಅದನ್ನೇ ಹೇಳಿದೆ, ಗೋಪನಂದನನೆನಗಿಂದೇನು ಕಜ್ಜ, ನಾಳೆ ಬಂದ ರೈತರಲಿ ಅಂತ. ಇಂದು ಕರೆಯ ಕಳುಹಿದರೆ ಹೀಗೆ ಬರ್ತಾ ಇದ್ದಾನೆ ಅಂತಾದರೆ ಇವನನ್ನು ಮಾತಾಡಿಸುವುದಿಲ್ಲ ನಾನು. ಮಾತಾಡಲಿಕ್ಕಿರುವುದು ಅವನಿಗಲ್ಲವೇ? 2 ಮಾತುಗಳಾಡ ಸಮಯವಿಹುದೇ ಅಂತ ಕೇಳಿದ್ದಾನೆ. ಇವನು ಎಲ್ಲಿ ಒಂದೇ ಮಾತಾಡಿದ್ದಾನೆ? ಇವನ ಮಾತುಗಳೇ 2 ಅಥವಾ ಒಂದೇ ಮಾತಾಡಿದರೂ ಅದಕ್ಕೆ 2 ಧ್ವನಿ. ಯಾವುದನ್ನು ಗ್ರಹಿಸಬೇಕು ಎನ್ನುವುದು ನಮಗೆ ಬಿಟ್ಟದ್ದು. ಇವನು ದೊಡ್ಡವನು ಅಂತ ಕೀರ್ತಿಸುವುದಕ್ಕೆ ಇಲ್ಲಿ ಜನ ಇದ್ದಾರೆ. ಅಲ್ಲಿಂದಲೂ ಅದೇ ಹೇಳಿದರು, ಒಡೆಯ ಲಕ್ಷ್ಮೀ ರಮಣನೈತಃ. ಈ ಒಡೆಯ ಎನ್ನುವುದು ನಾಮಪದವೋ ಕ್ರಿಯಾಪದವೋ ಹೇಗೆ ತಿಳ್ಕೊಳ್ಬೇಕು ನಾವು?
ಬಂದವನು ಸಂಧಾನವನ್ನು ಮಾಡ್ತಾನೆ ಅಂತಾದರೂ ಒಡೀತಾನೆ, ವಿಭಾಗವಾಗಬೇಕು. ಯುದ್ಧವಾದರೆ ನಮ್ಮ ಬದುಕನ್ನೇ, ನಮ್ಮ ಜೀವವನ್ನೇ ನಾವು ಹೊಡೆದುಕೊಳ್ತೇವೆ. ಆಗಲೂ ಇವ ಒಡೆಯುವುದಿಲ್ಲ ಎನ್ನುವುದಕ್ಕೆ ಅರ್ಥ ಬರಲಾರದು. ಆದರೂ ಎಲ್ಲರಿಗೂ ಇವ ಒಡೆಯ ಎಂದು ಅಂದು ಹೇಳಿದ ಭೀಷ್ಮರ ಮಾತನ್ನು ನೆನಪಿಸುವುದಕ್ಕೆ ಇವ ಕಳುಹಿದ್ದಾನೆ. ರಾಜಸೂಯಾಧ್ವರದ ಧ್ವನಿಯನ್ನು ಇಲ್ಲಿಡುತ್ತಿದ್ದಾನೆ. ಏನದರರ್ಥ ಧರ್ಮರಾಯನದ್ದು? ಅಂದರೆ ನೀನಲ್ಲ, ನೀನು ಸಾಮ್ರಾಟನಲ್ಲ, ಕೃಷ್ಣನೊಪ್ಪಿದವನು ಸಾಮ್ರಾಟ, ಕೃಷ್ಣನೊಲಿದವನು ಸಾಮ್ರಾಟ. ಕೃಷ್ಣನು ಹೇಳಿದ ಹಾಗೆ ಭರತವರ್ಷ ನಡೆಯುತ್ತದೆ, ಹಾಗೆ ಕಾಯುವ ದೇವನೇ ಇವನು ಹೌದಾಗಿದ್ದು ಅಂತಾದರೆ ನಾವು ದಾಳವನ್ನು ಉರುಳಿಸುವಾಗ, ವನವಾಸಕ್ಕೆ ಅಟ್ಟುವಾಗ, ಅಜ್ಞಾತದಲ್ಲಿ ಬದುಕುವಾಗ ಈ ದೇವರು ಎಲ್ಲಿದ್ದ? ಇಂಥವನನ್ನು ನಾನು ಮಾತಾಡಿಸಬೇಕು, ಅವನೇ ಮಾತಾಡಿಸಲಿ ಅಂತ ಕಾದರೆ ಅವನು ಹೇಳುವುದೇನು? ಕೃಷ್ಣ ಬಂದು, ಅಯ್ಯ ಆದದ್ದಾಯಿತು, ಈಗೇನು ಮಾಡೋಣ? ಅವರು ತಮ್ಮ ಭಾಷೆಯನ್ನು ತೀರ್ಚಿದ್ದಾರೆ, ಇನ್ನಾದರವರು ಬಂದು ಮುನ್ನಿನಂತಿರ್ಪೆವೆಂದು ಮೊದಲಿನ ಹಾಗೆ ಇರ್ತೇವೆ ಅಂತ ನಮಗನ್ನಿಸುವುದು ಹೇಗೆ? ಒಂದು ಕ್ಷಣದಲ್ಲಿಯೂ ನಮಗೆ ನಿದ್ದೆ ಇಲ್ಲ, ಇವರು ಬದುಕಿದ್ದಾರಲ್ಲ ಅಂತ. ಅವರು ಹೇಗೆ? ಅವನು ಹೇಳುವುದು, ನೀನು ಹಸ್ತಿನಾಪುರದಲ್ಲಿ, ಅವರು ಇಂದ್ರಪ್ರಸ್ಥದಲ್ಲಿ ಲೀಲೆಗಳ ಕೇಳಿಯಲ್ಲಿ ಕಳೆದರು ವರ್ಷ ಪಂಚಕವ ಎನ್ನುವ ರೀತಿಯಲ್ಲಿ ಹಾಗೆ ಇರಬಹುದಲ್ಲ ಅಂತ. ಸಾಧ್ಯವೇ ಇದು? ನಾವು ಹುಟ್ಟುವಾಗ ಅಣ್ಣ ತಮ್ಮಂದಿರು, ಬೆಳೆಯುವಾಗ ದಾಯಾದ್ಯರು. ಈಗ ಬಂದಿರುವ ಪ್ರಶ್ನೆ ದಾಯಭಾಗದ್ದು. ಇದಕ್ಕೆ ನಿಶ್ಚಿತವಾದ ನಿರ್ಣಯವಾಗಿದ್ದಿದ್ದರೆ ಧರ್ಮರಾಯನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಹಸ್ತಿನಾಮತಿಯಲ್ಲಿ ಮಾಡಿ ಇಂದ್ರಪ್ರಸ್ಥಕ್ಕೆ ಹೋಗು ಉಳಿದುಕೋ ಅಂತ ಹೇಳ್ತಾ ಇದ್ರು. ಯಾವ ಅಭಿಷೇಕವೂ ಇಲ್ಲದೆ ಆಳುತ್ತಿರುವ ನನಗೆ ನೀನಲ್ಲಿಂದ ಇಳಿ ಅಂತ ಹೇಳುವುದಕ್ಕೆ ಇವರಿಗೆ ಯಾಕಾಗ್ತಾ ಇಲ್ಲ? ಯಾಕೆ ಎಂದರೆ ಅನುಮಾನ. ನಾನು ಹಿರಿಯನೋ ಅವನು ಹಿರಿಯನೋ? ಎಲ್ಲಿದೆ ಈ ಪ್ರಶ್ನೆ? ಅರಮನೆಯದ್ದಲ್ಲ. ಕೇಳಿದವನ್ಯಾರು? ಕಂದರ. ಭೀಷ್ಮರು ನಾನು ಮದುವೆಯಾಗುವುದಿಲ್ಲ, ನಾನು ಪಟ್ಟವೇರುವುದಿಲ್ಲ ಅಂತ ಹೇಳಿದರೆ ನೀನೇರ್ಲಿಕ್ಕಿಲ್ಲ, ನಿನ್ನ ಮಕ್ಕಳು ಬಿಟ್ಟಾರ. ಅಂದರೆ ಯಾರು ಅಪ್ಪನಿಗೆ ಸಿಕ್ಕದಿದ್ದರೂ ಅಪ್ಪನು ಅಧಿಕಾರಿಯಾಗಿದ್ದ ಎಂಬ ಕಾರಣದಿಂದಲೇ ಮುಂದೆ ಹುಟ್ಟುವ ಮಕ್ಕಳಿಗೆ ಈ ಅಧಿಕಾರ ಬರುತ್ತದೆ ಅಂತ ಕಂಡುಕೊಂಡವನು. ಅಂದರೆ ಅಷ್ಟು ಪ್ರಚಲಿತವಾದ ಸಂಗತಿ ಒಬ್ಬ ಮೀನುಗಾರನು ಪ್ರಶ್ನಿಸಬಲ್ಲ ಅಂತಾದರೆ ಅಪ್ಪನಿಗೆ ಅನಧಿಕಾರ ಅಂತ ಬಿಟ್ಟರೂ ಹಿರಿಯನಾದದ್ದರಿಂದ ಅವನ ಮಕ್ಕಳು ಅಧಿಕಾರಿಗಳಾಗುತ್ತಾರೆ ಎನ್ನುವುದನ್ನು ಉದ್ಘಾಟಿಸಿದವನು ಕಂದರ. ಹಾಗಂತ ಆಳಿದವನು ಪಾಂಡು, ಅವನ ಮಗನಿಗೂ ದಕ್ಕಬೇಕಲ್ಲ ಅಂತ. ಇರುವವರಲ್ಲಿ ಹಿರಿಯವನು ಅಂತ. ಹೀಗೆಲ್ಲ ಎಲ್ಲೆಲ್ಲಿಯೋ ಒಂದು ಸಮಾಧಾನ ಹೇಳುವ ಕ್ರಮದಲ್ಲಿ ಇವರಿಗೆ ಅನುಮಾನ ಇದ್ದಿದ್ದರಿಂದಲ್ಲವೇ ನಾವು ಬದುಕಿದ್ದು. ಈಗ ಕೊಡುವುದಿಲ್ಲ, ಸಂಧಾನದಲ್ಲಿ ನಾನು ಕೊಡುವುದಿಲ್ಲ. ಏನು ನಿನ್ನ ಮಾತು ಕೃಷ್ಣ? ಏನು ಹೇಳ್ತಾ ಇದ್ದೀಯ ನೀನು? ಪೊಡವಿಗೂ ಸುಗ ಬಳಗ ಸಹಿತಲಿ ನಡೆಯಬೇಡ ಕೃತಾಂತನೊಲಿಗೆ. ಪೊಡವಿಗೂ ಸುಗ ಬಳಗ ಸಹಿತಲಿ ನಡೆಯಬೇಡ ಕೃತಾಂತನೊಲಿಗೆ. ಮತ್ತೇನು ಮಾಡಬೇಕು? ಕೊಡು ಕುಶಸ್ಥಳ ವರವೃಗ ಸ್ಥಳ ವಾರಣಾವತವ. ಕೊಡು ಕುಶಸ್ಥಳ ವರವೃಗ ಸ್ಥಳ ವಾರಣಾವತಿಯ. ಮೂರು ಸಾಕೆ. ಬಿಡು ಬಿಡಲವ ಅವಂತಿ ನಗರವ ಒಡನೆ ಶಕ್ರಪ್ರಸ್ಥವನು ಸಹ. ಬಿಡು ಬಿಡಲೋ ಅವಂತಿ ನಗರವ ಒಡನೆ ಶಕ್ರಪ್ರಸ್ಥವನು ಸಹ. ತಡೆಯದೆ ಧರ್ಮಜಗೆ
ಧರ್ಮಜಗೆ ಸಮದೊಳೆಂದನ ಸುರಾರಿ ಆ ಬಿಡು ಬಿಡಲವೋ ನನ್ನ ಆಸ್ಥಾನದಲ್ಲಿಯೇ ಬಂದು ನಾನು ಕೊಡುವುದಿಲ್ಲ ಅಂತ ಹೇಳಿದರೆ ಏನು? ನನಗೆ ಗೊತ್ತು ಅಟ್ಟಿರುವರಿ ಚೋರನ ಅಂತ. ಯಾರ ಮನಸ್ಸನ್ನೂ ಕದಿಯಬಲ್ಲ ಇಂಥವನನ್ನು ಕಳುಹಿಸಿದ್ದಾರೆ ಪಾಂಡವರು. ನಮ್ಮ ಕಷ್ಟ ಅದು. ಕೃಷ್ಣ ಬಂದಾಗಲೂ ಇವರನ್ನೆಲ್ಲ ಕಾಯ್ದುಕೊಳ್ಳಬೇಕಲ್ಲ. ಈ ಪರೀಕ್ಷೆಯಲ್ಲಿ ನಾನು ಉತ್ತೀರ್ಣನಾದೆನೇ ಅಂತ ಕೇಳಿದರೆ ಕೃಷ್ಣ ನಿನ್ನ ಮಾತು ಹೇಳುತ್ತಿದೆ ಅದನ್ನು. ಪಡವಿಗೋಸುಗ ಬಳಗ ಸಹಿತಲಿ ನಡೆಯಬೇಡ ಕೃತಾಂತನಲ್ಲಿಗೆ. ಕೊಡುವುದಾದರೆ ಧರ್ಮರಾಯನಿಗೆ ಕೊಡಬೇಕು, ಅದಿಲ್ಲವಾದರೆ ಧರ್ಮರಾಯನ ಅಪ್ಪನ ಮನೆಗೆ ನಿನ್ನನ್ನು ಕಳುಹಿಸ್ತೇನೆ ಅಂತ ಬೆದರಿಸುವುದಕ್ಕೆ ಮುಂದಾಗುತ್ತೀಯೋ ನೀನು? ನಾನು ಏನು ಕೊಡಬೇಕು? ಕೊಡು ಕುಶಸ್ಥಳ ವರ ವೃಕಸ್ಥಳ ವಾರಣಾವತವ. ವೃಕಸ್ಥಳ ವೃಕೋದರನನ್ನು ನೆನಪಿಸುವುದಕ್ಕಾಗಿ ಹೇಳುವ ಮಾತು ಅದು. ವಾರಣಾವತ ನಾವು ಬೆಂಕಿ ಇಟ್ಟಿದ್ದು ತಡ ಆಯಿತು. ನಿನ್ನ ಯೋಜನೆ ಯಶಸ್ವಿಯಾಗಲಿಲ್ಲ. ಅದು ಪಾಂಡವರಿಗೆ ದಕ್ಕುತ್ತದೆ. ಅರಗಿನದ್ದಾದರೇನು ಅರಮನೆ ಅಂತ ಅವರು ಮೊದಲು ಪ್ರವೇಶಿಸಿದವರಲ್ಲವೇ ಅಂತ ನೀನು ಹೇಳ್ತಾ ಇದ್ದೀಯ. ಇಷ್ಟಲ್ಲ, ಈ ಪೀಠದಲ್ಲಿ ಕುಳಿತು ಆಳುತ್ತಿರುವವನನ್ನೇ ಉದ್ದೇಶಿಸಿ ನಿನ್ನ ಮಾತೇನು? ಬಿಡು ಬಿಡೆಲವೋ ಎಲ್ಲವೋ ಅಂತ ನನ್ನನ್ನು ಬೆದರಿಸುವುದಕ್ಕೆ ನೀನು ಮುಂದಾಗ್ತಾ ಇದ್ದೀಯಲ್ಲ. ಅವಂತಿ ನಗರವ ಒಡನೆ ಶಕ್ರಪ್ರಸ್ಥಪುರವರವ. ಅವಂತಿ ನಗರ ನನ್ನ ಮಾವನ ಮನೆ, ಅದನ್ನೂ ಕಸಿದುಕೊಳ್ಳುವ ಆಲೋಚನೆ ಉಂಟು. ಇಂದ್ರಪ್ರಸ್ಥದಲ್ಲಿ ಮೊದಲಿಂದಲೂ ಬೆಳೆದವರವರು, ಕಾಡನ್ನು ನಾಡಾಗಿಸಿದವರು, ಅವರಿಗೆ ಅದು ಸಲ್ಲಬೇಕು. ಇಷ್ಟು ಕೊಟ್ಟರೆ ಸಾಕಾಗುತ್ತದೆ. ಅರ್ಧ ರಾಜ್ಯವನ್ನು ಕೇಳಬೇಕಾದವರು 5 ಗ್ರಾಮಗಳನ್ನು 5 ನಗರಗಳನ್ನು ಕೇಳುತ್ತಿದ್ದಾರೆ. ಇದೇನಾಶ್ಚರ್ಯ? ನನಗೆ ಗೊತ್ತಿಲ್ಲವು. ಇವ ಯಾರು ಅನ್ನುವುದು ಗೊತ್ತುಂಟು. ಕೃಷ್ಣ, ನೀನು ಈ ರೀತಿಯಲ್ಲಿ ತಂತ್ರವನ್ನು ಬೆಸೆದೆ. ಆದರೆ ನಿನ್ನ ಮಾತಿನಲ್ಲೊಂದು ಸೂಚನೆ ಇದೆ, ಬಳಗ ಸಹಿತಲಿ ಹೋಗಬೇಡ ಅಂತ. ಅಂದರೆ ಇಷ್ಟು ದೊಡ್ಡ ಬಳಗವನ್ನು ಕಟ್ಟಿಕೊಂಡಂತಹ ನಾನನ್ನು ಬಳಗದಿಂದ ಬೇರ್ಪಡಿಸಿ ಒಂಟಿಯಾಗಿಸುವುದಕ್ಕೆ ನಿನಗಿಂದು ಸಾಧ್ಯವಾಗಿಲ್ಲ. ಹೌದಲ್ಲವೇ? ಮಾಗದನ ಮನೆಯನ್ನು ದರಿದ್ರ ವೇಷದಲ್ಲಿ ಹೊಕ್ಕು ಹೊಡೆದಿರಲ್ಲ. ಯಾವ ಸೈನ್ಯವನ್ನು ಒಯ್ಯದೆ ಈ ಭೀಮಾರ್ಜುನರನ್ನು ಕರೆದುಕೊಂಡು ಹೋಗಿ ಮುಗಿಸಿದ್ದೆಯಂತೆ. ಅಂತಹದೊಂದು ತಂತ್ರವನ್ನು ಮಾಡುವುದಕ್ಕೆ, ಕೌರವರನ್ನು ಒಂಟಿಯಾಗಿಸಿ ನನ್ನ ನಿರ್ಧಾರವನ್ನು ಕುಸಿಯುವಂತೆ ಮಾಡುವುದಕ್ಕೆ ಈ ಭೀಷ್ಮರು ಈ ದ್ರೋಣರೆಲ್ಲ ನಿನಗೆ ಪೂಜೆ ಮಾಡುತ್ತಾರೆ ಅನ್ನುವ ಕಾರಣದಿಂದ ನಿನ್ನತ್ತ ಸೆಳೆಯುವುದಕ್ಕೆ ನಿನಗೆ ಸಾಧ್ಯವಾಗಿಲ್ಲ. ಇದು ಬಹಳ ಮುಖ್ಯ. ಅಗೋ, ನನ್ನ ಬಳಗ ಇಷ್ಟು ದೊಡ್ಡದು, ಎಷ್ಟು ದೊಡ್ಡದು! ಇವರೆಲ್ಲ ನನಗಾಗಿ ಸಾಯುವುದಕ್ಕೆ, ನನಗಾಗಿ ಹೋರಾಡುವುದಕ್ಕೆ, ನನ್ನನ್ನು ರಕ್ಷಿಸುವುದಕ್ಕೆ, ಹಸ್ತಿನಾವತಿಯ ಪರಂಪರೆಯನ್ನು ಕಾಯ್ದುಕೊಳ್ಳುವುದಕ್ಕೆ ನನ್ನೊಂದಿಗಿದ್ದಾರೆ. ಈ ಸಭೆಯಲ್ಲಿ ನಾನು ಗೊಂಬೆಯಾಗಿ ಕುಳಿತಿದ್ದೇನೆ ಅಂತ ಭಾವಿಸಿದೆಯೇನೋ? ಬಂದ ಹಾದಿಯಲ್ಲಿ ತಿರುಗಿ ಹೋಗುವುದಕ್ಕೆ ನಿನಗೆ ಮನಸ್ಸುಂಟಾ? ನಡೆಯಲು ಮುರಾರಿ ದುಃಖದಳು ಸಲುಗೆ ಮಾತ ನುಡಿದು ಪೆಟ್ಟ ತಿನ್ನದೆನ್ನಳು. ಸಲುಗೆ ಮಾತ ನುಡಿದು ಪೆಟ್ಟ ತಿನ್ನದೆನ್ನಳು. ನೀನು ಬೇಡಿದ ಇದು ಗ್ರಾಮದಿ ಒಂದರಾನು ಕೊಡುವನಲ್ಲ ಸಾಮದಿ. ವಂದನಾದರಾನು ಕೊಡುವನಲ್ಲ ಸಾಮದಿ. ಕ್ಷೋಣಿಯ ತ್ರಿಪಾದ ಗೈದ ಜಾಣತನವದೆಲ್ಲ. ಕ್ಷೋಣಿಯ ತ್ರಿಪಾದ ಗೈದ ಜಾಣತನವಿದೆಲ್ಲ. ಗೋಪರಾಣಿಯರಲ್ಲಿ ತೋರು ನಮ್ಮ ಸ್ಥಾನದಲ್ಲಿ ಅಲ್ಲ ನಡೆಯಲು.
ಆದೀತು. ಯಾದವರ ಸಂಪತ್ತನ್ನೆಲ್ಲ ತಂದು ಪಾಂಡವರ ಬಳಿಗಾಗಿ ಇಟ್ಟು ಅವರ ಏಳಿಗೆಗಾಗಿ ವ್ಯಯಿಸುತ್ತಿರುವ ನೀನು ನಿನ್ನ ರಥದಲ್ಲಿ ನನ್ನತ್ತ ಬರುವಾಗ ಹಸ್ತಿನಾವತಿಯಲ್ಲಿ ಬಹಳ ಸುಂದರವಾಗಿ ನಿನ್ನನ್ನು ಸ್ವಾಗತಿಸಿದ್ದೇವೆ. ಯಾವ ಹಾದಿಯಲ್ಲಿಯೂ ಬರಬಹುದು, ಯಾವ ಮಾರ್ಗದಲ್ಲಿ ಬಂದರೂ ಕೂಡ ತೋರಣವನ್ನು ಕಟ್ಟಿದ್ದೇವೆ, ರಂಗೋಲಿಯನ್ನು ಇಕ್ಕಿದ್ದೇವೆ. ಅಷ್ಟೇಕೆ ನಿನ್ನನ್ನು ಸ್ವಾಗತಿಸುವುದಕ್ಕೆ ಪೂರ್ಣ ಕುಂಭ ಸ್ವಾಗತಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೇವೆ. ಹಸ್ತಿನಾವತಿಯ ಜನರೆಲ್ಲ ಹರಿ ಹೇಗೆ ಹರಿತರುತ್ತಾನೆ ಅಂತ ನೋಡುವುದಕ್ಕೆ ಬಂದು ನೆರೆದಿದ್ದಾರೆ. ಇಂದು ಹಸ್ತಿನಾವತಿ ಶೃಂಗಾರಗೊಂಡ ಪರಿಯನ್ನು ಕಂಡು ದೇವತೆಗಳಿದ್ದರೆ ಅವರೂ ಅಚ್ಚರಿಗೊಳ್ಳಬೇಕು. ಧರ್ಮರಾಯನ ದೂತನನ್ನು ಸ್ವಾಗತಿಸುವುದಕ್ಕೆ ಹಸ್ತಿನಾವತಿಯವರು ಪಿಸುಣರಲ್ಲ. ರಾಜಮರ್ಯಾದೆಯಲ್ಲಿ ನಿನ್ನನ್ನು ಸ್ವಾಗತಿಸುವುದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಿನಗಾಗಿ ಎಲ್ಲರ ಮನೆಯಲ್ಲಿಯೂ ಕೂಡ ನಾವು ಊಟದ ವ್ಯವಸ್ಥೆ ಮಾಡಿದ್ದೆವು. ಷಡುರಸದ ಭೋಜನ ಸಿದ್ಧವಾಗಿತ್ತು. ಇವರ ಮನೆಯಲ್ಲಿಯೇ ಊಟ ಮಾಡಬೇಕು ಅಂತ ನಮ್ಮ ನಿರ್ಣಯ ಇರಲಿಲ್ಲ. ಆದರೆ ನೀನು ನಾವು ಮಾಡಿದ ವ್ಯವಸ್ಥೆಯನ್ನು ಧಿಕ್ಕರಿಸಿ ತಿರಸ್ಕರಿಸಿ ವಿದುರನ ಮನೆಗೆ ಹೋದೆ. ಬೇಸರ ಇಲ್ಲ. ನಿನಗೆ ಉಳಿದುಕೊಳ್ಳುವುದಕ್ಕಾಗಿ ವಾತಾಯನದ ವ್ಯವಸ್ಥೆ ಇರುವಂತಹ ದುಶ್ಯಾಸನನ ಮನೆಯನ್ನು ಸಿದ್ಧ ಮಾಡಿಟ್ಟಿದ್ದೆ. ಆದರೆ ನೀನು ಅಲ್ಲಿ ಉಳಿಯಲಿಲ್ಲ. ಬೇಸರ ಇಲ್ಲ. ಬಂದವನು ನೀನಲ್ಲವೇ. ನಿನ್ನ ಸ್ವಾತಂತ್ರ್ಯಕ್ಕೆ ನಾವು ಅಡ್ಡಿ ಮಾಡುವವರಲ್ಲ. ಆದರೆ ಬಂದು ನನ್ನ ಆಸ್ಥಾನಕ್ಕೆ ಬಂದು ಬಿಡುಬಿಡೆಲವು ಒಂದೈದನ್ನು ಕೊಡ್ತೀಯೋ ಅಥವಾ ಎಲ್ಲವನ್ನು ಕಳೆದುಕೊಳ್ತೀಯೋ ಅಂತ ನೀನು ಪ್ರಶ್ನೆ ಮಾಡ್ತಾ ಇದ್ದೀಯಲ್ಲ. ಆಗ ನಾನು ಆಲೋಚಿಸಬೇಕು. ನೀನೆಂಥವನು ಅನ್ನುವುದು ನನಗೆ ಗೊತ್ತುಂಟು. ಜಗತ್ತಿನಲ್ಲಿ ಯಾರು ನಿದ್ದೆ ಮಾಡ್ತಾ ಇದ್ದಾರೆ, ಯಾರು ಓಡ್ತಾ ಇದ್ದಾರೆ, ಎಲ್ಲವೂ ನಿನಗೆ ಗೊತ್ತಿರ್ತದಲ್ಲವೋ. ಮುಚುಕಂದನ ನಿದ್ದೆಯನ್ನು ಕೆಡಿಸುವುದಕ್ಕೆ ಬೇಕಾಗಿ ನಿನ್ನ ವಲ್ಲಿಯನ್ನು ಅವನಿಗೆ ಹೊದಿಸಿದವನಲ್ಲವೋ ನೀನು. ಕಾಲಯವನ ನಿನ್ನನ್ನು ಬೆನ್ನಟ್ಟಿ ಬರುವಾಗ ಗುಹೆಯನ್ನು ಹೊಕ್ಕು ನೀನೇ ಮಲಗಿಕೊಂಡೆ ಅಂತವ ಭಾವಿಸಿ ಮುಚುಕುಂದನನ್ನು ಎಬ್ಬಿಸಿ ಅವನ ಕೋಪದಲ್ಲಿ ಸುಟ್ಟು ಹೋದನಲ್ಲ. ಇಂತಹ ಎಷ್ಟು ಜಾಣತನ ಇದೆ. ನಾವು ಇತಿಹಾಸವನ್ನು ತಿಳಿದವರು. ಒಬ್ಬ ಬಂದಿದ್ದನಂತೆ ಬಲಿಯಲ್ಲಿ. ಏನು ಬೇಕು? ಈಗ ತಾನೇ ಯಾಗ ಮಾಡಿದ್ದೇನೆ, ನಿನಗೇನು ಬೇಕು ಕೇಳು, ದಾನವನ್ನು ಕೊಡ್ತೇನೆ, ಕೇಳಿದಷ್ಟನ್ನು ಕೊಡ್ತೇನೆ ಅಂತ ಹೇಳಿದಾಗ 3 ಪಾದ ಭೂಮಿ ಸಾಕು ಅಂತ ಹೇಳಿದ್ದನಂತೆ. ಅಷ್ಟೇ, ಅಷ್ಟು ಕಿರಿದಾಗಿಯೋ, ತೆಗೆದುಕೋ ಅಂತ ಹೇಳಿದಾಗ 1 ಪಾದದಿಂದ ಇಡೀ ಭೂಮಿಯನ್ನು ಅಳೆದ, ಇನ್ನೊಂದು ಪಾದದಿಂದ ಆಗಸವನ್ನು ಅಳೆದ. ಇನ್ನೂ 1 ಪಾದ ಭೂಮಿ ಬೇಕಲ್ಲ ಅಂತ ಹೇಳಿದಾಗ ಅವ ತನ್ನ ತಲೆಯನ್ನು ಕೊಟ್ಟನಂತೆ. ಅಷ್ಟು ಹೆಡ್ಡನಾಗಿ ನನ್ನ ತಲೆ ಕೊಡ್ತೇನೆ ಅಂತ ನಿರೀಕ್ಷೆ ಮಾಡಿದೆಯೋ? ಇಂತಹ ಜಾಣತನದ 1000 ಕಥೆಗಳನ್ನು ಕೇಳಿದವನು ನಾನು. ನೀನು ಕೇಳಿದ 5 ಗ್ರಾಮದಿ ಒಂದನಾದರಾನು ಕೊಡುವ ನಲ್ಲ ಸಾಮದಿ. ಧರ್ಮರಾಯ ಬಯಸುತ್ತಾನೆ ಸಾಮದಿಂದ. ಗೊತ್ತಿಲ್ಲವೋ ನನಗೆ ಅವರೆಷ್ಟು ಸಂಗ್ರಹಿಸಿದ್ದಾರೆ. ಅವರನ್ನು ವನವಾಸಕ್ಕೆ ಕಳುಹಿಸಲಿ, ಅಜ್ಞಾತವಾಸಕ್ಕೆ ಕಳುಹಿಸಲಿ, ತಾವು ಹೇಗಿದ್ದೇವೆ, ಏನನ್ನು ಸಂಗ್ರಹಿಸ್ತಾ ಇದ್ದೇವೆ ಎನ್ನುವುದು ಗೊತ್ತುಂಟು. ಎಲ್ಲ ಋಷಿಗಳಲ್ಲಿ ಸಮಾಲೋಚನೆ. ಎಂತೆಂತಹ ಸುದ್ದಿ ಮಾಡಿದ್ದಾರೆ. ಇಂದ್ರನ ಅರ್ಧಾಸನದಲ್ಲಿ ಕುಳಿತು ಕೆಳಗಿಳಿದು ಬಂದನಂತೆ ಅವನು. ನಾವು ಪ್ರಶ್ನೆ ಮಾಡಿದೆವು, 5 ವರ್ಷ ಅವ ಅಲ್ಲೇ ಕಳೆದ ಅಂತಾದರೆ ಪಾಂಡವರ 5 ಜನ ವನವಾಸವನ್ನು ಅಜ್ಞಾತವನ್ನು ಕಳೆಯಬೇಕಿತ್ತಲ್ಲ. 4 ಜನ ಇಲ್ಲಿ ಉಳಿದಿರಲ್ಲ. 5ನೇಯವನಾದ ಅರ್ಜುನ ಅಲ್ಲಿ 5 ವರ್ಷ ಕಳೆದ ಅಂದರೆ ಅದಕ್ಕೆ ವನವಾಸ ಅಂತ ಕರೀತಾರ? ಸ್ವರ್ಗದಲ್ಲಿದ್ದ ದಿನಗಳಿಗೆ ಅಂತ ಅದು ಲೆಕ್ಕಕ್ಕಿಲ್ಲ. ಭೀಷ್ಮಾಚಾರ್ಯರು ಹೇಳಿದರು, ಮುಗೀತದು, 1 ವರ್ಷ ಆಯಿತೇ ಅಂತ. ಅಲ್ಲಿಯೂ ನಮ್ಮದು ತಪ್ಪಾಯಿತು. ಪಾಂಡವರು ವಿರಾಟನಗರಿಯಲ್ಲಿದ್ದಾರೆ ಎನ್ನುವ ಸೂಚನೆ ಸಿಕ್ಕು ಕೀಚಕನನ್ನು ಕೊಂದಿದ್ದಾರೆ ಎಂಬ ಸುದ್ದಿಯನ್ನೇ ನಂಬಿ ನಾವು ಗೋಗ್ರಹಣಕ್ಕೆ ಮುಂದಾದೆವು. ಯಾರು ಅಂತ ತಿಳಿಯದ ರೂಪಿನಲ್ಲಿ ಬಂದ ಅರ್ಜುನ ಎಲ್ಲರನ್ನೂ ಜಯಿಸಿದ ಅಂತ ಘೋಷಿಸಿದರು. ನಾವಂದುಕೊಂಡೆವು ಇದು ಅರ್ಜುನನಲ್ಲದೆ ಭೀಮನಲ್ಲದೆ ಸಾಧ್ಯವಿಲ್ಲವಾದ್ದರಿಂದ ಪಾಂಡವರಿದ್ದಾರೆ ಎನ್ನುವುದನ್ನು ನಾವು ತೋರಿಸಿದಂತಾಯಿತಲ್ಲ. ಮತ್ತೆ ಮೈಮುರಿದು ಯುದ್ಧ ಮಾಡುವುದೇಕೆ ಅಂತ ಆಲೋಚನೆ ಮಾಡಿದರೆ ಭೀಷ್ಮಾಚಾರ್ಯರು ಲೆಕ್ಕ ಒಪ್ಪಿಸಿದರು. ನಾವು ಹೋಗುವುದಕ್ಕೆ 1 ದಿನ ತಡ ಆಯಿತು ಅಂತ. ಅದರ ಮುಂಚಿನ ದಿನವೇ ಬೃಹನ್ನಳೆಗೆ
ಆ ನಪುಂಸಕತ್ವ ತೊಲಗಿತು, ಅವನು ಯುದ್ಧಕ್ಕೆ ಬಂದಾಗ ಅರ್ಜುನನೇ ಆಗಿದ್ದ ಅಂತ. ಅದಕ್ಕೆ ಹೇಳುವುದು ನಮ್ಮ ಬದುಕು ಮರುದಿನ ಆಗಿ ಹೋಯಿತಲ್ಲ ಅಂತ. ಈಗ ನಾನು ಕೊಟ್ಟೇನು, ಕೊಡದಿದ್ದರೆ ಬೆದರಿಸುವುದಕ್ಕೆ ನೀನಿದ್ದೀಯೇ, ಪಾಂಡವರಲ್ಲಿ ಎಷ್ಟುಂಟು ಅಂತ ಹೇಳುವುದಕ್ಕೆ ನೀನು ಸಿದ್ಧತೆ ಮಾಡ್ತೀಯೆ ಅಂತಾದರೆ ನಮ್ಮಲ್ಲಿ ಎಷ್ಟುಂಟು ಗೊತ್ತುಂಟ? ಇಡ, ನೀನು ಕೇಳಿದಂತೆ ಸಾಮದಲ್ಲಿ ನಾನು ಏನೂ ಕೊಡುವುದಿಲ್ಲ. ಹೆಚ್ಚು ಮಾತಾಡಿದರೆ ಪೆಟ್ಟು ಕೊಡ್ತೇನೆ. ಮತ್ತೆ ಮಾತಾಡ್ಲಿಕ್ಕುಂಟ ನಿನಗೆ? ಎಲವ ಪಾತಕಿ ಬರಿದ ಸಾಯದಿರು ಎಲವ ಪಾತಕಿ ಬರಿದೆ ಸಾಯದಿರೊಲಿದು ಪಾಂಡವರುಗಳ ಕೂಡಿಗೋ ಒಲಿದು ಪಾಂಡವರುಗಳ ಕೂಡಿಗೋ ಕೊಲಿಸಲಾರೇನು ಸರ್ವಥಾ ಕೊಳುಗುಳದೀನ ಕೊಲಿಸಲಾರೇನು ಸರ್ವಥಾ ಕೊಲಿಸಲಾರೇನು ಸರ್ವಥಾ ಗುಳುಗುಳದಿನ ಎಲವು ಪಾತಕಿ. ಕೃಷ್ಣ, ನಿನಗೆಷ್ಟು ಧೈರ್ಯ! ನನ್ನ ಸಭೆಯಲ್ಲಿಯೇ ನಿಂತು ಎಲವೋ ಪಾತಕಿ ಅಂತ ನನ್ನನ್ನು ಕರೆಯುತ್ತಿದ್ದೀಯಲ್ಲ. ನಾವೇನು ತಪ್ಪು ಮಾಡಲಿಲ್ಲ, ಆ ಪಾತಕವನ್ನು ಮಾಡಲಿಲ್ಲ ಅಂತ ಹೇಳಿದವರೋ? ನಾವು ಹೇಳಿದ್ದು ಹೇಗೆ? ನಾವು ಅನ್ನದಲ್ಲಿ ವಿಷವಿಕ್ಕಿದ್ದೇವೆ, ಕಡಿಮೆಯಾಯಿತು, ಸಾಯಲಿಲ್ಲ ಅವನು. ನಾವು ಮನೆಗೆ ಬೆಂಕಿ ಕೊಟ್ಟಿದ್ದೇವೆ, ಕೊಡುವ ಆಲೋಚನೆ ಮಾಡಿದ್ದೇವೆ, ತಡವಾಯಿತು. ದ್ರೌಪದಿಯ ಸ್ವಯಂವರವಾದಾಗ ಸ್ವಯಂವರ ಮಂಟಪದ ಕಂಬವನ್ನೇ ಕಿತ್ತು ಹೊಡೆದಾಡಿದ್ದೇವೆ, ಆಗ ಯೋಜಿತವಾದ ಯುದ್ಧ ಇರಲಿಲ್ಲ. ಹೌದು, 12 ವರ್ಷದ ಬದಲು 24 ವರ್ಷ ಅಂತ ಮಾಡಿದ್ದಿದ್ರೆ ಇನ್ನಷ್ಟು ದಿನ ಸುಖದಿಂದ ಇರಬಹುದಿತ್ತು. ಲೆಕ್ಕದಲ್ಲಿ ಕಡಿಮೆ ಮಾಡಿಕೊಂಡಿದ್ದೇವೆ, ಗೊತ್ತುಂಟು ನನಗೆ. ಪಾತಕಿ, ಆ ಸುಮಂಗಲೆಯನ್ನು ಸಭೆಯಲ್ಲಿ ಎಳೆದು ನೀವು ಸೆರಗಿಗೆ ಕೈ ಹಾಕಿದಿರಲ್ಲ, ಮಹಾದೋಷ ಇದು. ಹೌದು, ತಪ್ಪೆ. ಆದರೆ ಈ ಶಿಕ್ಷೆಯಿಂದಲಾದರೂ ಕೂಡ ಪಾಂಡವರು ಮರ್ಯಾದೆ ಕಳೆದು ಮತ್ತೆ ಊರಿಗೆ ಮುಖ ತೋರಿಸಲಾರರು ಅಂತ ನಾನು ಭಾವಿಸಿದ್ದೆ. ಅವರು ಬಂದರು. ಏನು ಮಾಡೋಣ ಕೃಷ್ಣ? ನನಗಾದ ಅವಮಾನವನ್ನು ಹೇಗೆ ಅಂತ ಹೇಳಲಿ? ಅದೋ ಯಾವಾಗ ರಾಜಸೂಯಾಧ್ವರದ ಮರುದಿನದಲ್ಲಿ ಮಯಮಂಟಪದಲ್ಲಿ ನಾನು ಅಡ್ಡಾಡುತ್ತಿದ್ದಾಗ ನೀರಿನಂತೆ ಕಾಣುವ ನೆಲ, ನೆಲದಂತೆ ಕಾಣುವ ನೀರು, ಈ ಭ್ರಮೆಯನ್ನು ಯಾಕೆ ಹುಟ್ಟಿಸಬೇಕು? ಅರಸರಾದವರು ಇಷ್ಟು ಪ್ರಾಮಾಣಿಕರು, ಎಲ್ಲಿಯೂ ಅನುಮಾನಕ್ಕೆ ಆಸ್ಪದವಿಲ್ಲದಂತೆ ಬದುಕಿದ್ದಾರೆ ಪಾಂಡವರು ಅಂತ ಹೇಳುವುದಾದರೆ ಇಂತಹ ಅನ್ಯಾಯ ಯಾಕೆ ಬೇಕಿತ್ತು? ನಾನು ಇಲ್ಲಿ ಬಾಗಿಲಿದೆ ಅಂತ ಗೋಡೆಗೆ ಹಣೆ ತಪ್ಪಿಸಿಕೊಂಡೆ, ಜಪ್ಪಿಸಿಕೊಂಡೆ. ಅಷ್ಟೇ ಅಲ್ಲ, ಇನ್ನೇನಿದು ನೆಲ ಅಂತ ನಾನು ಕಾಲಿಟ್ಟರೆ ನೀರಿನಲ್ಲಿ ಬಿದ್ದೆ. ಕಾಲೆಡವಿ ಬಿದ್ದಾಗ ಇದೇ ಪಾಂಚಾಲಿ ನಕ್ಕಿದ್ದಳು. ಏನು ಮಾಡೋಣ? 4 ಜನರ ಮುಂದೆ ನನಗೆ ಅವಮಾನವಾದರೆ ನಾನು 4,000 ಜನರನ್ನು ಸೇರಿಸಿದ ಸಭೆಯಲ್ಲಿ ಅವಳ ಸೆರಗನ್ನು ಜಗ್ಗಿಸಿದ್ದೆ. ಅರಸರನ್ನು ಎದುರು ಹಾಕಿಕೊಳ್ಳುವುದು ಅಂದರೆ ಸಾಮಾನ್ಯವಲ್ಲ. ಮನೆಯವರು, ಹತ್ತಿರದವರು, ಬಂಧುಗಳು, ಅಣ್ಣ ತಮ್ಮಂದಿರು ಎಂಬ ಸಲಿಗೆಯಿಂದ ಏನು
ಕೋಶವನ್ನೇ ನನ್ನ ಕೈಯಲ್ಲಿಟ್ಟು ರಾಜಸೂಯಾಧ್ವರವನ್ನು ನಡೆಸಿದವರು ಮರುದಿನ ಇಂಥದೊಂದು ಅವಮಾನಕ್ಕೆ ನನ್ನನ್ನು ಈಡು ಮಾಡಬೇಕೆ? ಆ ಹೆಂಗಸು ಏನು ಹೇಳಿದಳು? ಕುರುಡನ ಮಕ್ಕಳು ಕುರುಡರೇ ಅಂತ. ನನ್ನನ್ನಷ್ಟೇ ಅಲ್ಲ, ನನ್ನ ಅಪ್ಪನ ಹೆಸರನ್ನು ತೆಗೆದುಕೊಂಡು ಬೈದರಲ್ಲ. ಅವನ ಅಧಿಕಾರ ಹಸ್ತಿನಾವತಿಯಲ್ಲಿ ಎಷ್ಟಿದೆ ಎನ್ನುವುದನ್ನು ತೋರಿಸುವುದಕ್ಕೆ ನಾನು ಹಾಗೆ ಮಾಡಿದ್ದೆ. ಅದು ತಪ್ಪು, ಪಾತಕ ಅಂತ ಗೊತ್ತಿಲ್ಲವೋ ನನಗೆ? ಸಾಮಾನ್ಯವಾಗಿ ನಡೆಯುವ ಎಲ್ಲ ನಿಯಮಗಳನ್ನು ಮೀರಿ ನಿಂತವನು ನಾನು. ಈಗ ಆ ಪಾತಕಕ್ಕೆ ನೀನು ಹೇಳುವುದು ಕೊಲಿಸಲಾರೆನು. ಓಹೋ, ನಿನ್ನ ಕರುಣೆಗೆ ಮೆಚ್ಚಿ ನಾನು ಬದುಕಬೇಕು. ಜೀವ ಬೆದರಿಕೆಯನ್ನು ನೋಡ್ತಾ ಇದೆಯಾ? ಹೆದರ್ತೇನೆ ಅಂತ ಮಾಡಿದೀಯನ? ತುರಗೆ ಬೆದರುವನಲ್ಲ, ತುರಗೆ ಬೆದರುವನಲ್ಲ, ರಿಪುಗಳ ಕರೆಸಿಕೊಡುವವನಲ್ಲ, ಕರೆಸಿಕೊಡುವವನಲ್ಲ ರಾಜ್ಯವ. ಹರಣ ದೋಷಗಳಿಲ್ಲ ನನಗೆಂದರ ಸರುಡಿದು
ಅಲ್ಲಿ ಬರುವವನ ಹುತು ಸಂಜಯ. ಸಂಜಯನೇ, ಅಲ್ಲಿ ಬರುವವನ ಹುದು ಸಂಜಯ, ಇಲ್ಲಿಗೆ ಕೈ ತಂದ ಸಂಜಯನಿಲ್ಲಿಗೆ ಕೈ ತಂದ ಅರಮನೆಯಲ್ಲದೆ ಏಕೈ ತಂದ ಎನು ತಪ್ಪಿ ರೋಧಿಸ ಕಲ್ಲು ಕರಗಿದುದು. ಹೌದಲ್ಲ, ಸಂಜಯನೇ ಬರ್ತಾ ಇದ್ದಾನೆ, ಸುಯೋಧನ ಅಂತ ಕರೀತಾ ಇದ್ದಾನೆ. ಹೇಗೆ ಅವನನ್ನು ಎದುರುಗೊಳ್ಳಲಿ? ಅವನ ಬಾಯಲ್ಲಿ ಸಾಮ್ರಾಟ ಎನ್ನುವ ಶಬ್ದವಲ್ಲದೆ ಬೇರೆ ಬರಲಾರದು. ನನ್ನ ಅಪ್ಪನ ಕಣ್ಣಾದವನವನು, ಯುದ್ಧ ಪ್ರಾರಂಭವಾದಾಗಿನಿಂದ ಅವನ ಹೃದಯವಾಗದವನವನು, ಅವನ ಬುದ್ಧಿಯಾದವನು. ಈಗ ಸಂಜಯ, ಯಾಕೆ ಬಂದಿಯೋ? ಅರಮನೆಯನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ರಕ್ತದಲ್ಲಿ ಕಾಲನ್ಯಾಕೆ ಇಟ್ಟೆ? ಮುಳ್ಳನ್ನು ಯಾಕೆ ಕಪ್ಪಿಸಿಕೊಂಡೆ? ಪೊಡವಿ ಪಾಲಕ ಭಾಗ್ಯದ ಪೊಡವಿ ಪಾಲಕ ಭಾಗ್ಯದಾಯಕ ನುಡಿಯದಲ್ಲಿಗೆ ನಡುವೆ ಮೆಲ್ಲನೆ ನೋಡಿಯ ಎಲ್ಲಿಗೆ ನಡುವೆ ಮೆಲ್ಲನೆ ಬಡಿವೆರೆ ಪುಗಳ ಎಂಬ ಝಲಗಳ ನುಡಿಯಡಗಿ ಹೀಗಾಯಿತೆ ಪುಣ್ಯ ಫಲವೇ. ಬಡಿವೆರೆ ಪುಗಳ ಎಂಬ ಝಲಗಳ ನುಡಿಯಡಗಿ ಹೀಗಾಯಿತೆ ಪುಣ್ಯ ಫಲವೇ. ಆತ್ಮೀಯನಾದ ಸಂಜಯ ಬಂದಿದ್ದಾನೆ ಎಂದು ನಿನ್ನಲ್ಲಿ ನಾನು ಮಾತಾಡುವುದಕ್ಕೆ ಪ್ರಾರಂಭಿಸಿದರೆ ಛಲಗಳೆಲ್ಲ ಅಡಗಿ ಹೀಗೆ ಎಲ್ಲಿಗೆ ಹೊರಟಿದ್ದೀಯೇ ಅಂತ ಕೇಳ್ತಾ ಇದ್ದೀಯಲ್ಲ. ಚುಚ್ಚುತ್ತೀಯೇನೋ, ವ್ಯಂಗ್ಯವನ್ನು ಮಾಡ್ತೀಯೇನೋ ಸಂಜಯ? ಪಾಂಡವರ ಬಳಿಗೆ ಹೋಗಿ ಯುದ್ಧವೇ ನಿಶ್ಚಯವಾಗಿದೆ, ನಾವು ಸಂಧಾನವನ್ನು ಒಪ್ಪುವುದಿಲ್ಲ ಅಂತ ಹೇಳಿ ಬಾ ಅಂತ ನಿನ್ನನ್ನು ಕಳುಹಿಸಿದ್ದೆ. ಬಂದು ನೀನು ವರ್ಣಿಸಿದ ಧರ್ಮರಾಯನ ಆ ಸಭೆಯ ವರ್ಣನೆಯನ್ನು ಕೇಳಿದಾಗ ನೂಕಿರೋ ಸಂಜಯನ ಅಂತ ಹೇಳಿದ್ದಕ್ಕೆ ನೋವಾಯಿತೇನ? ಈ ಕ್ಷಣದಲ್ಲಿ ಭಯದಿಂದ ಬೆದರಿ ನಾನು ಹೋಗುತ್ತಿರುವ ಸಂದರ್ಭದಲ್ಲಿ ಈ ರಣರಂಗದಿಂದಲೂ ಈಚೆಗೆ ಬಂದು ನನ್ನನ್ನು ಸಂದರ್ಶಿಸುತ್ತಿದ್ದೀಯಲ್ಲ. ತಂದೆ ಹೇಳಿದನೆ, ಒತ್ತಾಯ ಮಾಡಿದನೆ, ನನ್ನ ಕೌರವ ಕಾಣುತ್ತಿಲ್ಲ, ನನ್ನ ಮಗ ಕಾಣುತ್ತಿಲ್ಲ ಅಂತ ನಿನ್ನನ್ನು ನೂಕಿದನೆ. ಹೋಗಿ ಬಾ ಅಂತ ನನ್ನನ್ನು ಹುಡುಕಿ ಬಂದೆಯಾ? ಸಂಜಯ, ನೀನು ಹೇಳಿದ ಹಾಗೆ ಛಲ ಅಡಗಿಲ್ಲ, ನುಡಿಯನ್ನು ನಾನು ಬಿಟ್ಟವನಲ್ಲ. ಆದರೆ ಯಾವಾಗಲೂ ಎದುರು ನಿಂತು ಯುದ್ಧ ಮಾಡುವುದೇ ಕ್ರಮ ಅಂತುಂಟೆ ಕೌರವನಲ್ಲಿ. ತಂತ್ರ ತಂತ್ರ, ಯಾವ ಕ್ಷಣದಲ್ಲಿಯೂ ಯಾವ ತಂತ್ರವನ್ನು ಮಾಡಿ ಏನು? ಎದುರಿಗಿದ್ದವರು ಯಾರೂ ಬರೇ ಪಾಂಡವರಲ್ಲ, ಕರ್ಣನಂಥವರು. ಹೌದಲ್ಲವೇ? ಇಷ್ಟು ದಿನದ ಯುದ್ಧ ನಡೆದ ಮೇಲೆಯೂ ಕೂಡ ನನಗೆ ಬದುಕುವ ಆಸೆ ಉಂಟು. ಬದುಕಿನತ್ತ ನಾನು ಹೆಜ್ಜೆ ಹಾಕುತ್ತಿದ್ದೇನೆ. ನಿನಗೇನನ್ನಿಸುತ್ತದೆ ಸಂಜಯ? ಇಂದು ನಿನ್ನಯ ಮಂದಮತಿಯೋಳು ಸಾಂದರೆಲ್ಲರೂ ಉಳಿದೇವಪ್ಪನೇ. ಇಂದು ನಿನ್ನಯ ಮಂದಮತಿಯೋಳು
ಭಾಗ್ಯರು ನಾವು ಶಿವ ಶಿವ ಮಂದ ಭಾಗ್ಯರು ನಾವು ಶಿವ ಶಿವ ಎಂದು ಸಂಜಯ ಮರುಗಿದ ಚಿಂತೆಗೊಂಡು ಎಲ್ಲರೂ ಈ ಮಾತನ್ನು ಹೇಳ್ತಾರೆ ಸಂಜಯ. ಕೌರವನಿಗಾಗಿ ಯುದ್ಧವಾಯಿತು, ಕೌರವನೇ ಯುದ್ಧವನ್ನು ನಿರ್ಣಯಿಸಿದ, ಕೌರವನಿಗಾಗಿ ಎಲ್ಲರೂ ಸತ್ತರು ಅಂತ. ನನಗಾಗಿಯೇ ಯುದ್ಧವಾಯಿತು, ಎಲ್ಲರೂ ನನಗಾಗಿ ದುಡಿದರು ಅಂತ ನೀನು ಹೇಳ್ತೀಯೋ ಸಂಜಯ? ಕುರುಕ್ಷೇತ್ರದಲ್ಲಿ ನಡೆದ ಪ್ರತಿ ಕ್ಷಣವನ್ನು ಕಂಡವನು ನೀನು, ಹೇಳಿದವನು ನೀನು, ವರ್ಣಿಸಿದವನು ನೀನು. ಈ ರಣಕ್ಷೇತ್ರದ ಪ್ರತಿ ಸಾವು ನಿನ್ನ ಕಣ್ಣ ಮುಂದೆ ನಡೆದಿದೆ, ಅಂಗೈಯಲ್ಲಿ. ನಾವೆಲ್ಲ ರಣರಂಗದ ಒಂದೊಂದು ಭಾಗದಲ್ಲಿದ್ದರೂ ಪ್ರತಿ ಭಾಗದ ದೃಶ್ಯವೂ ನಿನಗೆ ಕಾಣುತ್ತಿತ್ತು ಸಂಜಯ. ಯುದ್ಧ ನನಗೆ ಸ್ವಭಾವ, ಅದಿಲ್ಲದೆ ನಾನು ಬದುಕಲಾರೆ. ಯಾಕೆ? ನನ್ನ ತಾಯಿಯ ಹಡೆಯುವ ಸಂಕಲ್ಪದಲ್ಲಿ ಅಧಿಕಾರವಿತ್ತು, ನನ್ನ ತಂದೆಯ ಹೃದಯದ ಆಳದಲ್ಲಿ ಅಧಿಕಾರವಿತ್ತು, ಆಳುವುದು ನನಗೆ ಸ್ವಭಾವವಾಗಿತ್ತು. ಅಷ್ಟೇ ಅಲ್ಲ, ನಮ್ಮ ಗುರುದಕ್ಷಿಣೆ ಸಂದಿರುವುದು ಕೂಡ ಲೋಕ ಕಲ್ಯಾಣದ ಯಾವುದೋ ಸಂದರ್ಭಕ್ಕಾಗಿ ಅಲ್ಲ, ದ್ವೇಷಕ್ಕಾಗಿ. ಕುರುಪಾಂಚಾಲರ ದ್ವೇಷವನ್ನು ಭುಗಿಲೆಬ್ಬಿಸಿದಂತಹ ದ್ರೋಣರ ಪಂಥಾಹ್ವಾನದಲ್ಲಿ ನಾವು ಸಿಕ್ಕಿಬಿದ್ದೆವು. ಎಲ್ಲಿ ಹೇಳಿದನು ನಮಗೆ ಪ್ರೀತಿಯನ್ನು? ನಾವು ಪಾಂಡವರನ್ನು ದ್ವೇಷಿಸಿದರೆ, ಪಾಂಡವರು ಇಲ್ಲವಾದರೆ ಮಾತ್ರ ನಮಗೆ ಅಧಿಕಾರ. ಇದು ತಾಯಿ ಸೂಚಿಸಿದ್ದು, ತಂದೆ ಹಂಬಲಿಸಿದ್ದು. ಹೇಳುವಾಗ ಹೇಗಿತ್ತು? ನನ್ನ ಕುರುಡ ತಂದೆಯೂ ಕೂಡ ನನ್ನ ತಮ್ಮನ ಮಕ್ಕಳು ಎಷ್ಟು ಜಾಣರು, ಎಷ್ಟು ಒಳ್ಳೆಯವರು, ಅಯ್ಯೋ ನನ್ನ ಮಕ್ಕಳು ದುಷ್ಟರಾದರಲ್ಲ ಅಂತ. ಆದರೆ ಅಪ್ಪ ನೀನು ಹೀಗೆ ಹೇಳುವುದೇ ಅಂತ ಕೇಳಿದರೆ ವಿದುರನೆದುರು ಹಾಗೆಯೇ ಹೇಳಬೇಕು, ಇಲ್ಲದಿದ್ದರೆ ನನ್ನನ್ನು ದುಷ್ಟ ಅಂತ ತಿಳ್ಕೊಳ್ತಾರೆ ಅಂತ ಅವ ನನ್ನಲ್ಲಿ ಹೇಳಿದ್ದನಲ್ಲ. ನನ್ನ ಮಕ್ಕಳು ದುಷ್ಟರಿದ್ದಾರೆ, ಆದದ್ದರಿಂದ ಅವರು ಒಪ್ಪುವುದಿಲ್ಲ. ಅವರಿಗೆ ರಾಜ್ಯವನ್ನು ಬಿಟ್ಟು ನೀನು ಒಳ್ಳೆಯ ಮನುಷ್ಯ, ಕಾಡಿನಲ್ಲಿ ಸಂತೋಷದಿಂದಿರಬಲ್ಲೆ, ವನವಾಸವನ್ನು ಮುಂದುವರಿಸುವಂತ ನನ್ನಪ್ಪ ಧರ್ಮರಾಯನಿಗೆ ಸಂದೇಶವನ್ನು ಕಳುಹಿಸಿದ್ದ. ಅದರಲ್ಲಿ ನನ್ನ ಮಕ್ಕಳು ದುಷ್ಟರು ಎಂದದ್ದಲ್ಲ ವಿಷಯ, ನೀನಿನ್ನು ಕಾಡಿನಲ್ಲಿಯೇ ಇರು ಅಂತ ಹೇಳಿದ್ದು. ಇದೆಲ್ಲ ಸೂಚನೆ. ದೊಡ್ಡಪ್ಪನ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತೇನೆ ಅಂತ ಹೇಳುವ ಧರ್ಮರಾಯ ಈ ವಿಷಯದಲ್ಲಿ ಒಪ್ಪಿದನೇ? ನನಗೆ ನಿರೀಕ್ಷೆಯಲ್ಲ ಅವ ಒಪ್ಪಬೇಕು ಅಂತ. ಆದರೆ ಎಲ್ಲದಕ್ಕೂ ಕೌರವನೇ ಹೊಣೆ ಅಂತ ಹೇಳ್ತಾ ಇದ್ದೀರಲ್ಲ ಸಂಜಯ. ಅಂಬೆ ಸುಟ್ಟುಕೊಂಡಾಗ ಭೀಷ್ಮರ ಬದುಕಿನ ಇಚ್ಛೆ, ಮರಣದ ಇಚ್ಛೆ ಸಿದ್ಧವಾಗಿತ್ತು. ತನ್ನನ್ನು ಕೊಲ್ಲುವುದಕ್ಕಾಗಿಯೇ ಹುಟ್ಟಿದ್ದಾನೆ ದೃಷ್ಟದ್ಯುಮ್ನ ಅಂತ ತಿಳಿದು ಅವನಿಗೆ ಪಾಠ ಹೇಳುವ ದ್ರೋಣರ ಸಂಕಲ್ಪದಲ್ಲಿ ಸಾವಿನ ನಿರೀಕ್ಷೆ ಇತ್ತು. ಎಲ್ಲರಿಗೂ ಹಾಗಲ್ಲವೇ? ನಮಗೆ ತಿಳಿಯದಂತಹ ಕರ್ಣನನ್ನು ನಮ್ಮವನು ಅಂತ ಸಾಕಿದಾಗ ಏನಾಯಿತು? ಈ ಭೂಮಿಯೇ ಅವನ ರಥವನ್ನು ನುಂಗಿತು. ಯಾವಾಗಲೂ ಧರ್ಮಯುದ್ಧ ಮಾಡುವವರು ಎದುರಿನವನು ಕೈ ಚೆಲ್ಲಿ ಕುಳಿತಾಗ ಅವನನ್ನು ಮುಟ್ಟುವುದಿಲ್ಲ ಅಂತ ನಿರೀಕ್ಷೆ ಮಾಡಿದರೆ ರಥ ಎತ್ತುವ ಕರ್ಣನನ್ನು ಮುಗಿಸಿಬಿಟ್ಟನಲ್ಲ ಅರ್ಜುನ. ಯಾರಿಗೆ ಯಾರು? ಪ್ರತಿಜ್ಞೆ ಮಾಡುವಾಗ ಹಾಗಿತ್ತಲ್ಲ, ನಾನು ಇವನನ್ನು ಮುರಿತೇನೆ. ಅಗೋ ಅರ್ಜುನ ಕರ್ಣನನ್ನು ತೀರಿಸುತ್ತಾನೆ. ಶಕುನಿಯನ್ನು ಇಂಥವನು ಸಹದೇವ ಒಂದೇ ಎರಡೇ ಎಲ್ಲವನ್ನೂ ನಿರ್ಣಯಿಸಿದಾಗ ಅವರವರ ಸಾವು ಎಲ್ಲಿದೆ ಎನ್ನುವುದು ಎಲ್ಲರಿಗೂ ತಿಳಿದಿರುವ ಕಾಲದಲ್ಲಿಯೇ ತಮ್ಮ ತಮ್ಮ ಸಾವಿಗಾಗಿ ಹಂಬಲಿಸಿ ಯುದ್ಧವಿಲ್ಲದೆ ಸಾಯುವುದು ಹೇಗೆ ಅಂತ ತಿಳಿಯದೆ ಕುಳಿತವರಿಗೆಲ್ಲ ನನ್ನ ಸಂಕಲ್ಪ ನೆರವಾಯಿತು ಸಂಜಯ. ನಾನು ನಿಬಂಧನೆಗಳನ್ನು ಹಾಕುವಾಗ ಏನು ಹೇಳಿದ್ದೆ ಗೊತ್ತೇ? ಕೌರವರಲ್ಲಿ ಒಬ್ಬರುಳಿದರು ಪಟ್ಟ ಕೌರವರಿಗೆ ಅಂತ. ಪಾಂಡವರು ಅಳಿದಿಲ್ಲ ಎನ್ನುವುದು ನನಗೆ ಗೊತ್ತುಂಟು, ಆದರೆ ನಾನು ಉಳಿದಿದ್ದೇನಲ್ಲ. ಇಷ್ಟೆಲ್ಲ ಆಯಿತು ಅಂತಲ್ಲವೇ? ಆದರೆ ಏನಂತೆ ಸಂಜಯ? ಆದಡೆಲೆ ಸಂಜಯ
ಆದರೆಲೆ ಸಂಜಯನ ನೀ ಕೇಳು ಸಂಜಯ, ಆದಿ ಸುಕೃತ ವಿಷಾಲವನವರು ಆದಿ ಸುಕೃತ ವಿಶಾಲ ವನವದು ಸೇದು ಹೋದರೆ ಜಯ ಸಿರಿಯು ಸೇದು ಹೋದರೆ ಜಯ ಸಿರಿಯು ಜಂಗುಳವ ಜಾರಿದರೆ ಆದರಿಸುವವರ್ಯಾರು 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 ಸಂಜಯ ಆದರಿಸುವವರ್ಯಾರು ನೀ ಆದರಿಸುವವರ್ಯಾರು ವಿಧಿ ಬರೆದಾದಿ ಅಕ್ಷರಕ್ಕಿಂದು ಪ್ರತಿಕೂಲ ಆದಿಯುಂಟು ಆದಿ ಅಕ್ಷರಕ್ಕಿಂದು ವಿಧಿ ಬರೆದಾದಿ ಅಕ್ಷರಕ್ಕಿಂದು ಪ್ರತಿಕೂಲಾದಿಯುಂಟೆ ಎಂದು ಕಂಬನಿ ತುಂಬಿ ಆ ಆ ಸಂಜಯ, ಈ ಬದುಕಿನ ಭಾಗ್ಯವನ್ನು ಪಡೆಯುವುದಕ್ಕೆ ಈ ಜನ್ಮದ ಪುಣ್ಯವಷ್ಟೇ ಸಾಲದು. ಹಿಂದಿನ ಸುಕೃತಗಳು ನಮ್ಮನ್ನು ಕಾಪಾಡುತ್ತವೆ. ತಂದೆ ತಾಯಿಗಳ ಪುಣ್ಯದಿಂದ ಮಕ್ಕಳು ಬೆಳೆದು ಬರ್ತಾರೆ ಅಂತ ಎಷ್ಟು ಬಾರಿ ನಾವು ಕೇಳಿಲ್ಲ? ಪಾಂಡವರು ಯೋಗ್ಯರು, ನೀತಿವಂತರು ಅಂತ ನಮ್ಮ ಸಭೆಯಲ್ಲಿಯೇ ಮಾತಾಡುವವರೆಷ್ಟು ಜನ ಇದ್ದರಲ್ಲ. ಆ ಪಾಂಡವರದೆಷ್ಟು ಕಷ್ಟಪಡಲಿಲ್ಲ. ಅದಕ್ಕೆಲ್ಲ ಕೌರವನನ್ನು ಕಾರಣನನ್ನಾಗಿಸ್ತಾರೆ ಅಂತಾದರೆ ಈ ಬದುಕಿನಲ್ಲಿ ಹುಟ್ಟಿ ಬಂದ ಮಹಾಬಲಶಾಲಿಗಳ ಭವಿಷ್ಯವನ್ನು ನಿರ್ಧರಿಸಬಲ್ಲ, ಬದುಕನ್ನು ನಿರ್ದೇಶಿಸಬಲ್ಲ ಸಾಮರ್ಥ್ಯ ಕೌರವನಿಗಿದೆ ಅಂತಾಗುವುದಿಲ್ಲವೇ? ಕೃಷ್ಣನನ್ನು ನಂಬಿದವರು ಅವನಿಗಿಂತಲೂ ಎತ್ತರಕ್ಕೆ ಕೌರವನನ್ನು ನಿಲ್ಲಿಸುತ್ತಾರೆಯೇ? ಸಂಜಯ, ಪಾಂಡವರಿಗಾದ ಕಷ್ಟಕ್ಕೆಲ್ಲ ಕೌರವನೇ ಕಾರಣ ಅಂತಾದರೆ ಕೌರವರಿಗಾದ ಸುಖಕ್ಕೆಲ್ಲವಕ್ಕೂ ಕೌರವನೇ ಕಾರಣನಾಗಿರಬೇಕಲ್ಲವೇ? ಕಾರಣ ಪುರುಷನಾಗಿ ಬಿಟ್ಟನೆ ಕೌರವ. ಈ ಭೀಷ್ಮರು, ದ್ರೋಣರು ಇವರೆಲ್ಲ ಸುಖದಿಂದ ಬದುಕಿದ್ದು ಕೌರವನ ಆಶ್ರಯದಲ್ಲಿ. ಇಂತಹವರೆಲ್ಲ ಇದ್ದಾಗಲೂ ಅವರೆಲ್ಲ ಹೇಳಿದ್ದೇನು? ಇದೋ ಯುದ್ಧ ಪ್ರಾರಂಭವಾಗಬೇಕು ಎನ್ನುವಾಗ ಅರ್ಜುನ ಕೈಚೆಲ್ಲಿ ಕುಳಿತಿದ್ದನಲ್ಲ, ಅವನ ಕೈಜಾರಿ ಬಿದ್ದಿತ್ತು ಗಾಂಡೀವ. ಆ ಸಂದರ್ಭದಲ್ಲಿ ಹೇಳಿದ್ದ ಹೇಗೆ? ಅವರವರ ಕರ್ಮಕ್ಕೆ ಅವರವರು ಹೊಣೆಯಾಗುತ್ತಾರೆ ಅಂತ ಬುದ್ಧಿ ಹೇಳಿದನಂತೆ ಕೃಷ್ಣ. ನೀವೆಲ್ಲ ಅದನ್ನು ಪರಮಶ್ರೇಷ್ಠವಾದ ಗೀತೆ ಅಂತ ಹೇಳ್ತಾ ಇದ್ದೀರಿ. ಅದನ್ನು ನನ್ನ ಅಪ್ಪನಿಗೂ ಹೇಳಿದೆಯಲ್ಲ, ತಿಳಿಯಿತೋ ನನ್ನ ಅಪ್ಪನಿಗೆ? ಅವ ಮತ್ತೆ ಕೇಳಿದ್ದೇನು? ನನ್ನ ಮಗ ಜಯಿಸ್ತಾ ಇದ್ದಾನೆಯೇ ಅಂತಲ್ಲವೇ? ಸ್ವಭಾವವನ್ನು ಮೀರುವುದಕ್ಕಾಗುವುದಿಲ್ಲ ಸಂಜಯ. ಪುಣ್ಯ ವಿಶೇಷವೇ ಬೇಕು ಬದುಕಿನ ಸಮೃದ್ಧಿಗೆ ಅಂತಾದರೆ ಪಾಂಡವರಿಗಿಂತ ದೊಡ್ಡ ಪುಣ್ಯ ನಮಗಿರಬೇಕು. ಅದಿಲ್ಲವಾದರೆ ಇಷ್ಟು ಕಾಲ ಯಾವ ಅಧಿಕೃತವಾದ ಅಭಿಷೇಕವಿಲ್ಲದಿದ್ದರೂ ಸಮ್ರಾಟನಾಗಿ ಆಳುವಂಥ ಅವಕಾಶ ನನಗೆ ಬಂತು. ನನ್ನ ಬೆನ್ನು ಕಟ್ಟಿ ನಿಂತವರು ಸಾಮಾನ್ಯರಲ್ಲ. ಅವರೆಲ್ಲರೂ ನನಗಾಗಿ ನಿಂತರು, ನನಗಾಗಿಯೇ ಬದುಕಿದರು, ನನಗಾಗಿಯೇ ಸತ್ತರು ಅಂತಾದರೆ ನನ್ನ ಭಾಗ್ಯ ಸಣ್ಣದೇ ಸಂಜಯ. ನೀವೆಲ್ಲ ನನ್ನ ಸಲುವಾಗಿ ಬದುಕಿದ್ದೀರಿ ಅಂತ ತಿಳಿದುಕೊಂಡರೆ ನಾನು ಬಹಳ ದೊಡ್ಡವನಾಗಿ ಬಿಡುತ್ತೇನೆ. ನೀವೆಲ್ಲರೂ ನಿಮಗಾಗಿ ಬದುಕಿದ್ದೀರಿ. ಆದರೆ ಕೌರವನ ಆಶ್ರಯದಲ್ಲಿ ಬದುಕು ಶ್ರೇಷ್ಠ. ಪಾಂಡವರ ಸಂಗಡ ಹೋದವರು ಇಲ್ಲವೇ? ವನವಾಸದಲ್ಲಿಯೂ ಅವರನ್ನು ಅನುಸರಿಸಿದವರಿದ್ದಾರೆ. ಸಾವಿರ ಸಾವಿರ ಋಷಿಗಳು ಅವರ ಸಂಗಡ ಹೋಗಿದ್ದರು. ಅಕ್ಷಯ ಪಾತ್ರೆಯಲ್ಲಿ ದೊರಕಿದ ಅನ್ನದಲ್ಲಿ ದಿನಕ್ಕೆ ಒಂದೇ ಊಟ ಮಾಡಿಕೊಂಡು ಅವರೊಂದಿಗಿದ್ದರು. ಅರಮನೆಯಲ್ಲಿದ್ದರೆ ದಿನಕ್ಕೆ 3 ಬಾರಿ ತಿನ್ನಬಹುದಲ್ಲ.
ಈ ಭಾಗ್ಯಕ್ಕಾಗಿ ನನ್ನೊಡನೆ ಉಳಿದವರು ಸಾವಿರ ಸಾವಿರ ಜನ ಸಂಜಯ. ಹಾಗಾಗಿ ನನ್ನ ಭಾಗ್ಯವೂ ಕೊರತೆ ಅಂತ ನನಗನಿಸುವುದಿಲ್ಲ. ಆದರೆ ಪುಣ್ಯ ಮುಗಿದಿರಬೇಕು. ಅದಿಲ್ಲವಾದರೆ ಸಮ್ರಾಟ ಸಮ್ರಾಟ ಎನ್ನಿಸಿಕೊಂಡ ನಾನು ಈ ದಿನ ಒಂಟಿಯಾಗಿ ಹೀಗೆ ಈ ರಣಭೂಮಿಯಲ್ಲಿ ಕಲ್ಲು ಮಣ್ಣುಗಳನ್ನು ತುಳಿದುಕೊಂಡು ಹೆಣವನ್ನು ದಾಟಿಕೊಂಡು ಬದುಕಬೇಕಿತ್ತೆ. ಆದರೂ ಬದುಕುತ್ತೇನೆ ಸಂಜಯ. ನನ್ನ ಪುಣ್ಯವನ್ನು ನಾನು ಪರಿಶೀಲಿಸುತ್ತೇನೆ, ನನ್ನ ಭಾಗ್ಯವನ್ನು ಹೊರಗೆ ಹಚ್ಚುತ್ತೇನೆ. ಇಲ್ಲಲ್ಲ, ಹೇಗೆ ಬದುಕುತ್ತೇನೆ ಅಂತಲ್ಲವೇ? ಇದೆ ಸರೋವರ ಒಂದು ಇಲ್ಲಿಗೆ ಸಮೀಪದಲ್ಲಿ ಸಂಜಯ. ಇದೆ ಸರೋವರ ಒಂದು ಇಲ್ಲಿಗೆ ಸಮೀಪದಲ್ಲಿ ಹುದುಗಿರುವೆನೈ 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 ಬಗೆಗಳರಿಯದಂತದಲ್ಲಿ ಸಂಜಯ, ಇನ್ನು ಹೇಗೆ ಬದುಕುತ್ತೀಯೇ? ರಣದಿಂದ ಓಡಿ ಹೋಗುತ್ತಾ ಇದ್ದೀಯೇ. ಬದುಕುವುದು ಹೇಗೆ ಅಂತ ನಿನ್ನ ಪ್ರಶ್ನೆ ನಿನ್ನ ಮುಖದಲ್ಲಿ ಕಾಣುತ್ತದೆ. ಅಂದರೆ ನಿನ್ನ ಅಂಗೈಯ ಅವಕಾಶದಿಂದ ಆಚೆ ಕೌರವ ಎಲ್ಲಿ ಬದುಕ್ತಾನೆ ಅಂತ. ಬದುಕುತ್ತೇನೆ ಬದುಕುತ್ತೇನೆ. ಬರುವಾಗ ಅಜ್ಜನನ್ನು ಕಂಡೆ. ಅವನು ಜಲಸ್ತಂಭನ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾನೆ. ಬದುಕಬೇಕು, ನನ್ನ ಮಕ್ಕಳು ಬದುಕಬೇಕು ಎನ್ನುವ ಆಸೆ ನನ್ನ ಅಜ್ಜನಿಗೆ ದೊಡ್ಡದಪ್ಪ. ಹಾಗೆ ಅಂದರೆ ನಾವು ಬದುಕಿದ್ದು ಬೆಳೆದದ್ದು ಕೇವಲ ನಮ್ಮ ಹಠದಿಂದ ಅಲ್ಲ, ಭೀಷ್ಮರ ಆಶೀರ್ವಾದವೂ ಇತ್ತು. ಹಾಗೆ ಅವನು ಹೇಳಿದ ಮಂತ್ರವನ್ನೇ ನಂಬಿ ದ್ವೈಪಾಯನ ಸರೋವರ ಇಲ್ಲಿಯೇ ಹತ್ತಿರದಲ್ಲಿದೆ. ನೀರಿನಲ್ಲಿ ಮುಳುಗಿದ್ದು ಒಂದು ದಿನವನ್ನು ಕಳೆದೆ ಅಂತಾದರೆ ನಾಳೆ 19ನೆಯ ದಿನ ನಾನು ಗೆದ್ದ ಹಾಗೆಯೇ ಬದುಕನ್ನು ಬಯಸುತ್ತೇನೆ ಸಂಜಯ. ಉಳಿದವರೆಲ್ಲ ನನಗಾಗಿ ಸತ್ತರು ಅಂತ ಹೇಳಿದೆಯಲ್ಲ, ಸುಲಭ ಬೇರೆಯವರಿಗಾಗಿ ಸಾಯುವುದು. ನಮಗಾಗಿ ನಾವು ಸಾಯುವುದು ಹೇಗೆ ಸಂಜಯ? ಸಾಯುವುದಕ್ಕೆ ನನಗೆ ಮನಸ್ಸಿಲ್ಲ. ನಾನು ಬದುಕಬೇಕು, ನಾನು ಬದುಕಬೇಕು, ನಾನು ರಾಜ್ಯವಾಳಬೇಕು ಸಂಜಯ. ನಿಮಗೆಲ್ಲ ಭರವಸೆಯಾಗಿ ನಾನು ಇರಬೇಕು. ಹಾಗಾಗಿ ಸರೋವರದಲ್ಲಿ ಮುಳುಗಿ ಮತ್ತೆ ನಾಳೆಯಾದರೆ ನೆಲವನ್ನು ಸಾಧಿಸುತ್ತೇನೆ. ನೀನೊಂದು ಕೆಲಸ ಮಾಡಿಕೊಡಬೇಕು, ನಿನ್ನಿಂದ ಒಂದು ಸಹಾಯವಾಗಬೇಕು ಸಂಜಯ. ತಿರುಗಿ ಹೋಗಬೇಕು ನೀನು. ತಂದೆಗತಿ ಧೈರ್ಯವನ್ನು ತಾರತಮ್ಯದಿ ಪೇಳು ಹೇಳು ಸಂಜಯ. ತಂದೆಗತಿ ಧೈರ್ಯವನ್ನು ತಾರತಮ್ಯದಿ ಪೇಳು. ಇಂದು ಜನನಿಗೆ ದೃಢದೊಳಿನಿತೆಲ್ಲ ತಿಳುಗೋ. ಇಂದು ಜನನಿಗೆ ದೃಢದೊಳಿನಿತೆಲ್ಲ ತಿಳುಗೋ. ಸಂಜಯ, ನಾವಿಂದು ಬದುಕಿದ್ದೇವೆ ಅಂತಾದರೆ ಹೇಗೆ ಅಂತ ಸಾಮಾನ್ಯರನ್ನು ಕೇಳಿದರೂ ಹೇಳ್ತಾರೆ, ತಂದೆ ತಾಯಿಗಳ ಪುಣ್ಯ ಅಂತ. ನಮ್ಮ ಹುಟ್ಟು ತಂದೆ ತಾಯಿಗಳ ಬಯಕೆ ಸಂಕಲ್ಪ. ನನಗೆ 100 ಮಕ್ಕಳು ಬೇಕು ಅಂತ ವರವನ್ನು ಕೇಳಿದಳಂತೆ ನನ್ನ ತಾಯಿ ಗಾಂಧಾರಿ. ಕೊನೆಯ ಕ್ಷಣದಲ್ಲಿ ಒಂದು ಹೆಣ್ಣು ಮಗುವೂ ಬೇಕಲ್ಲ ಅಂತ ಬಯಸಿದಳಂತೆ. ಎಂಥ ಬಯಕೆ! ಅವಳ ಬಯಕೆಗೆ ವಿಧಿಯೂ ಒದಗಿ ಬಂತಲ್ಲ. ವ್ಯಾಸರು ಬೇಡ ಎಂದು ಬೀಳಿಸಿದ ಪಿಂಡಕ್ಕೆ ಮರುಜೀವ ಕೊಟ್ಟರಲ್ಲ. ತುಪ್ಪದಲ್ಲಿ ಬೆಳೆದವರು ನಾವು. ಸುಖವಲ್ಲದೆ ದುಃಖವನ್ನು ಹೇಗೆ ಕಾಣುವುದಕ್ಕೆ ಸಾಧ್ಯ ಸಂಜಯ? ವರ್ತಮಾನದ ದುಃಖ 1000ವಾಗಿರಬಹುದು, ಆದರೆ ಭವಿಷ್ಯದ ಕನಸಿನಲ್ಲಿ ಸುಖವೇ ಇರುತ್ತದೆ. ಕಷ್ಟವನ್ನೂ ಕನಸಿನಲ್ಲಿ ಕಾಣುವುದಕ್ಕೆ ಯಾರಿಗೆ ಸಾಧ್ಯ ಸಂಜಯ? ನಾಳೆ ಎನ್ನುವುದು ನಮ್ಮ ಕನಸು, ಇಂದು ವರ್ತಮಾನ. ಆದದ್ದರಿಂದ ಆ ನಾಳೆಗಾಗಿ ನಾನು ಬದುಕುತ್ತೇನೆ. ನನ್ನ ತಂದೆಗೆ ಭರವಸೆಯನ್ನು ಕೊಡಬೇಕು ನೀನು. 99 ಮಕ್ಕಳನ್ನು ಕಳೆದುಕೊಂಡು
ಒಬ್ಬ ಅಳಿಯನೂ ಸತ್ತು ಮಗಳು ವಿಧವೆಯಾದಾಗ ಅಪ್ಪನ ದುಃಖ ಎಂಥದ್ದು ಎನ್ನುವುದು ನನಗೆ ಅರ್ಥವಾಗುತ್ತದೆ. ಆದರೆ ಅಪ್ಪನಿಗೆ ಹೇಳು, ಅಧಿಕಾರಿಯಾದವನು ಉಳಿದಿದ್ದಾನೆ, ಉಳಿಯುತ್ತಾನೆ, ಅಧಿಕಾರವನ್ನು ಸಾಧಿಸುತ್ತಾನೆ. ತಾರತಮ್ಯದಿ ಪೇಳು. ಹೇಗೆ? ಪಾಂಡವರನ್ನು ಮೀರಿಯೂ ಬದುಕುತ್ತಾನೋ? ಯಾವಾಗಲೂ ನಾನು ಮಾತ್ರ ಅಲ್ಲ ಪಾಂಡವರಿಗೆ ನನ್ನನ್ನು ಹೋಲಿಸಿಕೊಂಡಿದ್ದು. ನನ್ನ ಬದುಕು ಪಾಂಡವ ದ್ವೇಷದಲ್ಲಿ ಹೇಗೆ ಸಿದ್ಧವಾಯಿತು ಅಂತ ಕೇಳಿದರೆ, ತನ್ನ ತಮ್ಮನೊಡನೆ ಯಾವಾಗಲೂ ತನ್ನನ್ನು ಹೋಲಿಸಿಕೊಳ್ಳುತ್ತಿದ್ದ ಧೃತರಾಷ್ಟ್ರನ ಸಂಕಲ್ಪ ನನ್ನಲ್ಲಿ ಮೂರ್ತಿವತ್ತಾಗಿ ಬಂದಿದೆ. ಸಂಜಯ, ನನ್ನಪ್ಪನಿಗೆ ಹೇಳು, ಹಸ್ತಿನಾವತಿಯ ಅಧಿಕಾರ ಕಳೆದು ಹೋಗುವುದಿಲ್ಲ, ನಿನ್ನ ಮಗನಿಗೆ ದಕ್ಕುತ್ತದೆ. ಒಂದು ದಿನ ಎಲ್ಲಿಯೋ ಕಳೆಯುತ್ತಾನೆ ಅಂತ ಹೇಳು. ತಾಯಿಗೆ ಏನು ಹೇಳ್ತೀಯ ಸಂಜಯ? ಕಣ್ಣು ಕಟ್ಟಿಕೊಂಡರೂ ಕೂಡ ನನ್ನ ಮಕ್ಕಳು ಅಂತ ಬಯಸಿದಳಲ್ಲ ಅವಳು. ಈ ಮಕ್ಕಳು ಬೆಳೆಯಬೇಕು, ಇವರಿಗಾಗಿ ಈ ರಾಜ್ಯ ದಕ್ಕಬೇಕು, ನನ್ನ ತಾಯಿತನ ಬದುಕಬೇಕು ಅಂತ ಬಯಸಿದಳಲ್ಲ. ಬರೇ ಗಂಡು ಮಕ್ಕಳಲ್ಲ, ನನಗೊಂದು ಹೆಣ್ಣು ಮಗುವು ಬೇಕು ಅಂತ ಈ ಪ್ರಕೃತಿಯನ್ನು ಅಷ್ಟು ಚೆನ್ನಾಗಿ ಪ್ರೀತಿಸಿದಳಲ್ಲ. ಅವಳಿಗೆ ಉಳಿದದ್ದು ಲೆಕ್ಕ ಅಲ್ಲ, ಕಳೆದದ್ದರಲ್ಲಿಯೇ ತಾಯಿ ಕಳೆದು ಹೋಗುತ್ತಾಳೆ ಸಂಜಯ. 100 ಹೆತ್ತರೂ 99 ಸತ್ತು ಹೋಯಿತು ಎನ್ನುವ ಅವಳ ದುಃಖವನ್ನು ಮರೆಸುವುದಕ್ಕೆ ಏನು ಹೇಳ್ತೀಯ ಸಂಜಯ? ಹೇಳು, ಭರವಸೆಯನ್ನು ಹೇಳು, ಒಬ್ಬ ಉಳಿಯುತ್ತಾನೆ. ಹೇಳು, ನೀನು ದೇವಕಿಯಂತೆ ವಿಚಾರ ಮಾಡು ಅಂತ ಹೇಳು. 7 ಜನರನ್ನು ಕಳೆದುಕೊಂಡರೂ 8ನೇಯವನನ್ನು ಉಳಿಸಿಕೊಂಡು ಅವನೊಬ್ಬನನ್ನು ನೋಡಿ 7ರ ದುಃಖವನ್ನು ಕಳೆದಳಲ್ಲ ದೇವಕಿ. ಹಾಗೆ ನೀನು ಬದುಕುವಂತ ಭರವಸೆಯನ್ನು ಹೇಳು. ಹೇಳು ಸಂಜಯ. ಇದು ತಡವಾದೀತು, ತೆರಳು. ಇನ್ನಿಲ್ಲವಾದರೆ ಪಾಂಡವರು ನನ್ನನ್ನು ಹುಡುಕಿಕೊಂಡು ಬರ್ತಾ ಇದ್ದಾರೆ. ಅವರಿಗಾಗಿ ಹುಡುಕುವವರು ಇನ್ನೆಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ನಮ್ಮವರಲ್ಲಿಯೂ ಉಳಿದವರಲ್ಲಿ ಕೃಪರು, ಮತ್ತೆ ನಮ್ಮ ಗುರುಸೂನು ಎಷ್ಟು ಹೊತ್ತಿಗೆ ಏನು ಮಾತಾಡಿಯೇನು ಅಂತ ಗೊತ್ತಿಲ್ಲ. ಅವರಿಗೂ ಹೇಳಬೇಡ, ಯಾರಿಗೂ ಹೇಳಬೇಡ. ಸುಮ್ಮನೆ ಬಂದ ಹಾದಿಯಲ್ಲಿ ಹೋಗಬೇಡ, ಇನ್ನೊಂದು ಹಾದಿಯನ್ನು ಹಿಡಿದು ಹೋಗು ಸಂಜಯ. ನಾನು ನೀರಲ್ಲಿ ಮುಳುಗಿ ಬದುಕುತ್ತೇನೆ, ಇದನ್ನು ಮಾತ್ರ ತಾಯಿಗೆ ತಂದೆಗೆ ಹೇಳಬೇಡ. ಮಗ ಮುಳುಗಿದ ಅಂತ ಹೇಳಬೇಡ, ಬದುಕುತ್ತಾನೆ ಅಂತ ಹೇಳು. ಹೋಗು ಸಂಜಯ, ಹೋಗು ಹೋಗು. ಹೋದನು ಸಂಜಯ. ಈಗ ಹೇಗೆ ಮುಳುಗಲಿ? ದ್ವೈಪಾಯನಕ್ಕೆ ಹತ್ತಿರವಾಗಿ ಬಂದಿದ್ದೇನೆ. ಮುಳುಗಬೇಕಾದದ್ದು ಯಾವುದಕ್ಕಾಗಿ? ನಾಳೆಯ ಬದುಕಿಗಾಗಿ. ಹಾಗಾಗಿ ನಾನು ಮುಳುಗಿದರೂ ಎದ್ದಂತಿರುವುದು ಹೇಗೆ? ಹೇಗೆ ಮುಳುಗಲಿ? ಹೆಜ್ಜೆಯ ಹಿಂದಿಟ್ಟ ಕೌರವ ಲಜ್ಜೆಯ ಹಿಂದಿಟ್ಟ, ಹೆಜ್ಜೆಯ ಹಿಂದಿಟ್ಟ ಕೌರವ ಲಜ್ಜೆಯ ಹಿಂದಿಟ್ಟ, ಕಜವನಾಳೆಗೆ ಸಾಧಿಸುವೆನು ನಾ, ಕಜವನಾಳೆಗೆ ಸಾಧಿಸುವೆನು ನಾ, ಉಜ್ಜಗಿಸುವೆ ನೀರಲ್ಲಿ ಮುಳುಗುತ್ತಾ. ಹೆಜ್ಜೆಯ ಹಿಂದಿಟ್ಟ ಕೌರವ ಲಜ್ಜೆಯ ಹಿಂದಿಟ್ಟ, ನಾನು ಈ ಕೊಳದಲ್ಲಿ ಮುಂದಾಗಿ ನುಗ್ಗಿ ಇಳಿದೆ ಅಂತಾದರೆ ಹೆಜ್ಜೆಯಲ್ಲಿ ಇಳಿದ ಅಂತಾಗುತ್ತದೆ. ಅದಲ್ಲ, ಹೆಜ್ಜೆಯನ್ನು ಹಿಂದಿಟ್ಟು ಇಳಿದರೆ, ಹೆಜ್ಜೆಯ ಗುರುತನ್ನು ಕಂಡಾಗ ಯಾರೋ ಮುಳುಗಿದವರು ಎದ್ದು ಹೋಗಿದ್ದಾರೆ ಅಂತಂದುಕೊಳ್ತಾರೆ. ಲಜ್ಜೆಗೆ ಯಾರುಂಟು? ಇನ್ನೊಬ್ಬರಿದ್ದರಲ್ಲವೋ ಬದುಕಿನಲ್ಲಿ ಲಜ್ಜೆ ಮರ್ಯಾದೆ. ನನಗೆ ಅದೂ ಇರಲಿಲ್ಲ. ಬದುಕಿನಲ್ಲಿ ಅಂತರಂಗ ಬೇರೆ ಬಹಿರಂಗ ಬೇರೆ ಅಂತ ಬದುಕಿದವನು ನಾನಲ್ಲ. ಸಭೆಯಲ್ಲಿಯೇ ತೊಡೆ ತಟ್ಟಿದವನು, ತೊಡೆ ತೋರಿಸಿದವನು ನಾನು. ಅಂತರಂಗ ಗೃಹದಲ್ಲಿಯೂ ತೋರಿಸುವಾಗ ಲಜ್ಜೆ ಪಟ್ಟುಕೊಂಡವರಿರ್ತಾರಂತೆ. ನಮಗೆ ಅಷ್ಟು ಭೇದವಿಲ್ಲ. ಯಾವ ಲಜ್ಜೆ? ನನಗೊಂದು ಆಸೆ, ನನಗೊಂದು ಭರವಸೆ. ನಾನು ವಿಷ ಹಾಕಿದರೂ ಜನ ಸಾಯುವುದಿಲ್ಲ. ನೀರಿನಲ್ಲಿ ಮುಳುಗಿದಾಗ ಭೀಮ ಮತ್ತಷ್ಟು ಬಲವಂತನಾಗಿ ಎದ್ದು ಬಂದನಂತೆ. ನಾನು ನೀರಿಗೆ ಹಾಕಿದವನಿಗೆ ಅಷ್ಟು ಬಲ ಬರ್ತದೆ ಅಂತಾದರೆ, ನಾನೇ ನೀರಿಗಿಳಿದರೆ
ಪಾಂಡವರನ್ನು ಜಯಿಸುವಂತಹ ಬಲ ನನಗೆ ಬರಬಹುದಲ್ಲ. ಹಾಗಾಗಿ ಹೆಗಲ ಮೇಲಿದ್ದ ಗದೆಯನ್ನು ಬಗಲಲ್ಲಿಟ್ಟು ನಿಧಾನವಾಗಿ ಹೆಜ್ಜೆಯನ್ನು ಹಿಂದಿಡುತ್ತಾ ಬದುಕುತ್ತೇನೆ. ನಾಳೆ ಬದುಕುತ್ತೇನೆ, ನಾಳೆಗಾಗಿ ಬದುಕುತ್ತೇನೆ. ನನ್ನಪ್ಪನಿಗೆ ಹೇಳಬೇಕು, ನೀನು ಚಿಂತಿಸಬೇಡ, ನಿನ್ನ ಮಗ ಬದುಕುತ್ತಾನೆ. ಹಸ್ತಿನಾವತಿಯ ಅಧಿಕಾರವನ್ನು ನಾಳೆ ನಾನು ಹಿಡಿಯುತ್ತೇನೆ, ಪಾಂಡವರನ್ನು ವಂಚಿಸುತ್ತೇನೆ. ಅಪ್ಪ, ನಾನು ಬದುಕುತ್ತೇನೆ. ಇದೋ ನೀರಿನಲ್ಲಿ ಮುಳುಗುತ್ತೇನೆ. ಭೀಷ್ಮಾಚಾರ್ಯರು ಹೇಳಿದಂತಹ ಜಲಸ್ತಂಭನ ವಿದ್ಯೆ, ಗಂಗೆ ನನ್ನನ್ನು ಬದುಕಿಸಬಹುದು ಎಂಬ ಭರವಸೆ ನನಗೆ. ಹಾಗಾಗಿ ಇದೋ ಮುಳುಗುತ್ತೇನೆ. ಭೀಮನಿಗೆ ಕಾಣದಂತೆ ಮುಳುಗುತ್ತೇನೆ, ಪಾಂಡವರಿಗೆ ಕಾಣದಂತೆ ಬದುಕುತ್ತೇನೆ. ನಾಳೆಗಾಗಿ ಇಳಿಯುತ್ತೇನೆ. ಇಳಿದೆ ಪಾಲಿಸು ಲೋಕ ಪಾಲ ಶ್ರೀಲೋಲ, ಪಾಲಯಾಚ್ಯುತವನ ಮಾಲ ಗೋಪಾಲ. ಪಾಲಿಸು ಲೋಕ ಪಾಲ ಶ್ರೀಲೋಲ, ಪಾಲಯಾಚ್ಯುತವನ ಮಾಲ ಗೋಪಾಲ. ಅಗಣಿತ ಮಹಿಮಾ ಆಶ್ರಯದಾತ, ಅಗಹರ ನಗದರ ಆತ್ಮಾಭಿರಾಮ. ಅಗಣಿತ ಮಹಿಮ ಆಶ್ರಿತ ದಾತ, ಅಗಹರ ನಗದರ ಆತ್ಮಾಭಿರಾಮ. ಶಾಂತ ಸ್ವರೂಪ ನಿಶ್ಚಿಂತ ನಿರಾಮಯ, ಅಂತ್ಯರಹಿತ ರಮಕಾಂತ ಪ್ರಖ್ಯಾತ. ಶಾಂತ ಸ್ವರೂಪ ನಿಶ್ಚಿಂತ ನಿರಾಮಯ, ಅಂತ್ಯರಹಿತ ರಮಕಾಂತ ಪ್ರಖ್ಯಾತ. ನಂದನ ನಂದಾನಂದ ಮುಕುಂದ, ನಂದನ ನಂದಾನಂದ ಮುಕುಂದ, ನಂದನ ನಂದಾನಂದ ಮುಕುಂದ. ಸುಂದರ ಮೂರ್ತಿ ಗೋವಿಂದನ ಮುಂದ್ಯ, ಪಾಲಿಸು ಲೋಕ ಪಾಲ ಶ್ರೀಲೋಲ, ಪಾಲಯಾಚ್ಯುತವನ ಮಾಲ ಗೋಪಾಲ.